Hello and welcome to Panchajanya IS. Today in this session, we are going to see the current affairs of 11th July 2024. Now, let us look at the topic that today we are going to discuss. So, ಮೊದಲನೇ ಟಾಪಿಕ್ ಏನಿದೆ ಅಂತಂದ್ರೆ ಸೊ ವೆಸ್ಟ್ ಬೆಂಗಾಲ್ ಸ್ಯೂಟ್ ಅಗೇನ್ಸ್ಟ್ CBI probes ಮೇಂಟೈನೇಬಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಸೊ ಈ ಒಂದು ಟಾಪಿಕ್ ನಾವು GS ಪೇಪರ್ 2 ನಲ್ಲಿ ಪಾಲಿಟಿ ಅಂಡರ್ ನಲ್ಲಿ ಸ್ಟಡಿ ಮಾಡ್ತೀವಿ. CBI. ಓಕೆ, ಸೊ ನೆಕ್ಸ್ಟ್ ಆರ್ಟಿಕಲ್, divorced Muslim women entitled to secular remedy. ಓಕೆ, ಸೊ ಇದನ್ನು ಕೂಡ ಏನು ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಸೊ ಇದನ್ನು ಕೂಡ ನಾವು GS ಪೇಪರ್ 2 ನಲ್ಲಿ ಸೋಷಿಯಲ್ ಜಸ್ಟಿಸ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅ ಪ್ಯೂರ್ಲಿ ಮೇನ್ ಸಬ್ಜೆಕ್ಟ್. ಸೊ ಇದರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಹಾಗೆ ಇಂಡಿಯಾಸ್ ಡೆಮೋಗ್ರಾಫಿಕ್ ಜರ್ನಿ ಆಫ್ ಹಿಟ್ಸ್ ಅಂಡ್ ಮಿಸ್ಸಸ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 1 ನಲ್ಲಿ ಬರುವಂತಹ ಜಿಯೋಗ್ರಫಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಜನಸಂಖ್ಯೆ ಕುರಿತು. ಅಂಡ್ ನೆಕ್ಸ್ಟ್ ಆರ್ಟಿಕಲ್, ಆಪಲ್ ಅಲರ್ಟ್ಸ್ ಯೂಸರ್ಸ್ ಆಫ್ ಬೀಯಿಂಗ್ ಟಾರ್ಗೆಟೆಡ್ ಬೈ ಪೆಗಾಸಸ್ ಲೈಕ್ ಸ್ಪೈವೇರ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 3 ನಲ್ಲಿ ಸೆಕ್ಯೂರಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲ್, ಸಾರಸ್ ಕ್ರೇನ್ ಪಾಪ್ಯುಲೇಷನ್ ರೈಸಸ್ ಇನ್ ಉತ್ತರ ಪ್ರದೇಶ್. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಏನಂತಂದ್ರೆ ಸಾರಸ್ ಕ್ರೇನ್ ಅಂತ ಒಂದು ಏನಿದು ಬರ್ಡ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಮಗೆ ಡ್ರಿಲ್ಲಿಂಗ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವಿವಾಗ ನಿನ್ನೆ ಕ್ಲಾಸ್ ನಲ್ಲಿ ಕೊಟ್ಟಿರುವಂತಹ ಒಂದು ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ ಆನ್ಸರ್ ಅನ್ನ ನೋಡೋಣ. ಸೊ ಏನ್ ಕೊಟ್ಟಿದ್ದೆ ನಿನ್ನೆ ಕ್ಲಾಸ್ ನಲ್ಲಿ ಅಂತಂದ್ರೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಶಾಸ್ತ್ರೀಯ ಒಂದು ಭಾಷೆಯ ಕುರಿತು. ಅಂಡ್ ದ 8th ಶೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಈ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ಗೂ ಮತ್ತು ಈ 8th ಶೆಡ್ಯೂಲ್ ಏನು ಲಿಂಕ್ ಇದೆ ಅಂತಂದ್ರೆ, ಸೊ 8th ಶೆಡ್ಯೂಲ್ ಅಂತ ಬಂದ್ರೆ, ಸೊ ಈ 8th ಶೆಡ್ಯೂಲ್ ಅಲ್ಲಿ ನಮ್ಗೆ ಆಫಿಷಿಯಲ್ ಲ್ಯಾಂಗ್ವೇಜ್ ಬರುತ್ತೆ. ಓಕೆ, ಸೊ ಆಫಿಷಿಯಲ್ ಲ್ಯಾಂಗ್ವೇಜ್ ಎಷ್ಟಿದೆ, ಸೊ 22 ನಂಬರ್ ಇದೆ. ಹಾಗೆ ಸೊ ದಿಸ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಷ್ಟಿದೆ, 6 ಲ್ಯಾಂಗ್ವೇಜ್ ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಏನ್ ಮಾಡಿದಾರೆ, ಐಡೆಂಟಿಫೈ ಮಾಡಿದಾರೆ. ಸೊ ಈ ಒಂದು ಟಾಪಿಕ್ ಯಾಕೆ ಸುದ್ದಿಯಲ್ಲಿ ಇತ್ತು ಅಂತಂದ್ರೆ, ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಸೊ ಈ ಒಂದು ಆಫಿಷಿಯಲ್ ಲ್ಯಾಂಗ್ವೇಜ್ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ನ ಗುರುತಿಸಲಿಕ್ಕೆ ಕೆಲವೊಂದಿಷ್ಟು ಕ್ರಿಟೇರಿಯಾಗಳನ್ನ ಚೇಂಜ್ ಮಾಡ್ಲಿಕ್ಕೆ ಹೊರಟಿದೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದಾರೆ. ಸೊ ಯಾವುದು ಸರಿ ಅಂತ ಕೇಳಿದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಲ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್. ಸೊ ನೀವು ಇಲ್ಲಿ ನೋಡಬಹುದು, ಆಲ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಂದ್ರೆ 16 ನಂಬರ್ ಬರುತ್ತೆ. ಸೊ ಅದರಲ್ಲಿ ತಮಿಳ್ ಲ್ಯಾಂಗ್ವೇಜ್ ಗೆ ಮೊದಲು ಏನ್ ನೀಡಲಾಗಿತ್ತು, ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ನ ನೀಡಲಾಗುತ್ತೆ. ಕೊನೆಯದಾಗಿ ಒಡಿಯಾ ಬರುತ್ತೆ. ಓಕೆ, ಸೊ ಅದರ ನಂತರ ಇಲ್ಲಿ ಸಂಸ್ಕೃತ್, ಕನ್ನಡ ಅಂಡ್ ತೆಲುಗು ಅಂಡ್ ಮಲಯಾಳಂ ಕೂಡ ಏನ್ ಮಾಡಿದೆ, ಸೊ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ನ ನೀಡಿದ್ದಾರೆ. ಎಸ್, ಸೊ ಹಿಯರ್ ಆಲ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆರ್ ಲಿಸ್ಟೆಡ್ ಇನ್ ದ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಎಸ್, 8th ಶೆಡ್ಯೂಲ್ ಅಲ್ಲಿ ನಮ್ಗೆ ಸೊ ಆಫಿಷಿಯಲ್ ಲ್ಯಾಂಗ್ವೇಜ್ ಕೂಡ ಬರುತ್ತೆ ಅಂಡ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಕೂಡ ಬರುತ್ತೆ. ಸೊ ಹೀಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಸೊ ರೈಟ್ ಆಗುತ್ತೆ. ಅನ್ಲೈಕ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್, ದೇರ್ ಆರ್ ನೋ ಫಿಕ್ಸ್ಡ್ ಕ್ರೈಟೇರಿಯಾ ಆರ್ ಗೈಡ್ಲೈನ್ಸ್ ಫಾರ್ ಎನಿ ಲ್ಯಾಂಗ್ವೇಜ್ ಟು ಬಿ ಕನ್ಸಿಡರ್ಡ್ ಫಾರ್ ಇನ್ಕ್ಲೂಷನ್ ಇನ್ ದ 8th ಶೆಡ್ಯೂಲ್ ಅಂತ. ಸೊ ನಾವು ನಿನ್ನೆ ಕ್ಲಾಸ್ ನಲ್ಲಿ ನೋಡಿದ್ದೀವಿ. ಸೊ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಸೊ ಐಡೆಂಟಿಫೈ ಮಾಡಬೇಕಿದ್ರೆ ಸೊ ಕೆಲವೊಂದಿಷ್ಟು ಕ್ರೈಟೇರಿಯಾಗಳನ್ನ ನೋಡಿದ್ದೀವಿ. ಓಕೆ, ಸೊ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಗುರುತಿಸ್ಕೊಳ್ಬೇಕಿದ್ರೆ ಸೊ ಕೆಲವೊಂದಿಷ್ಟು ಕ್ರೈಟೇರಿಯಾಗಳನ್ನ ಏನ್ ಮಾಡ್ಬೇಕಾಗತ್ತೆ, ಅದು ಫಾಲೋ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ 8th ಶೆಡ್ಯೂಲ್ ನಲ್ಲಿ ಅದರ್ ಲ್ಯಾಂಗ್ವೇಜ್ ಕೂಡ ಬರುತ್ತೆ, ಅಂದ್ರೆ ಆಫಿಷಿಯಲ್ ಲ್ಯಾಂಗ್ವೇಜ್ ಕೂಡ ಬರುತ್ತೆ. ಓಕೆ, ಸೊ ಇದಕ್ಕೆ ಆಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ರೀಜನಲ್ ಲ್ಯಾಂಗ್ವೇಜ್ ಅಂತ ಸೇರಿಸ್ಕೊಳ್ಬೇಕಿದ್ರೆ ಸೊ ಇಲ್ಲಿ ಯಾವುದೇ ಒಂದು ಕ್ರೈಟೇರಿಯಾ ಏನೋ ಫಾಲೋ ಮಾಡ್ಬೇಕಂತಿಲ್ಲ. ಓಕೆ, ಸೊ ಹೀಗಾಗಿ ಇದೇನಾಗುತ್ತೆ, ರಾಂಗ್ ಆಗುತ್ತೆ. ಸಾರಿ, ಇದು ಕೂಡ ರೈಟ್ ಆಗುತ್ತೆ. ಅಂದ್ರೆ ನೋ ಕ್ರೈಟೇರಿಯಾ, ನೋ ಫಿಕ್ಸ್ಡ್ ಕ್ರೈಟೇರಿಯಾ ಇಲ್ಲಿ ಇರೋದಿಲ್ಲ. ಸೊ ಇದು ಕೂಡ ಏನಾಗುತ್ತೆ, ರೈಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಆನ್ಸರ್ ಸೊ ರೈಟ್ ಕೇಳಿದ್ದಾರೆ. ಸೊ ಬೋತ್ 1 and 2 ಆಗುತ್ತೆ. ಸೊ ಈ 8th ಶೆಡ್ಯೂಲ್ ಅನ್ನೋದು ನಮ್ಗೆ ಸೊ ಒಂದು ಯಾವ ಪಾರ್ಟ್ ನಲ್ಲಿ ಬರುತ್ತೆ, ಪಾರ್ಟ್ ಸೊ 10, 15, 16, 17 ಪಾರ್ಟ್ ನಲ್ಲಿ ಬರುತ್ತೆ. ಓಕೆ, ಸೊ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಆಫಿಷಿಯಲ್ ಲ್ಯಾಂಗ್ವೇಜ್ ಇನ್ ಆರ್ಟಿಕಲ್ 343 to 351. ಸೊ ಆರ್ಟಿಕಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಹಾಗೆ ಎಸ್, ಸೊ ಇಲ್ಲಿ ಇದೆ ನೋಡಿ, ನೋ ಫಿಕ್ಸ್ಡ್ ಕ್ರೈಟೇರಿಯಾ ಫಾರ್ ಎನಿ ಲ್ಯಾಂಗ್ವೇಜ್ ಟು ಇನ್ಕ್ಲೂಡ್ ಇನ್ ದ 8th ಶೆಡ್ಯೂಲ್.
ಸೊ ಇಲ್ಲಿ ಆಫಿಷಿಯಲ್ ಲ್ಯಾಂಗ್ವೇಜ್ ಎಷ್ಟು ಇದೆ? 22 ಇದೆ. ಸೊ ಇದರಲ್ಲಿ ಈ ಒಂದು ಆಫಿಷಿಯಲ್ ಲ್ಯಾಂಗ್ವೇಜ್ ಅನ್ನ ಒಟ್ಟಿಗೆ ಆಡ್ ಮಾಡ್ಕೊಂಡಿಲ್ಲ ಈ ಒಂದು 8 ಶೆಡ್ಯೂಲ್ ನಲ್ಲಿ. ಸೊ ಇನಿಷಿಯಲ್ ಆಗಿ ಕೇವಲ 14 ಲ್ಯಾಂಗ್ವೇಜ್ ಗಳನ್ನ ಏನ್ ಮಾಡ್ಲಾಗತ್ತೆ, ಸೊ ಈ ಒಂದು 8 ಶೆಡ್ಯೂಲ್ ಗೆ ಆಡ್ ಮಾಡ್ಲಾಗತ್ತೆ. ಸೊ ಇದು ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಸೊ ನೌ ಲೆಟ್ ಅಸ್ ಸಿ ದ ಆರ್ಟಿಕಲ್ಸ್ ಇನ್ ಡೀಟೇಲ್. ವೆಸ್ಟ್ ಬೆಂಗಾಲ್ ಸ್ಯೂಟ್ ಅಗೇನ್ಸ್ಟ್ ಸಿಬಿಐ ಪ್ರೂವ್ಸ್ ಮೇಂಟೈನೇಬಲ್ ಅಂತ ಹೇಳ್ತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರುವಂತ ಸ್ಟೇಟ್ಮೆಂಟ್ ಇದು. ಏನಂತಂದ್ರೆ, ಸೊ ಇಲ್ಲಿ ಸಿಬಿಐ ಕುರಿತು ಏನ್ ಮಾಡಿದೆ ಅಂತಂದ್ರೆ, ಪಶ್ಚಿಮ ಬಂಗಾಳದ ಸರ್ಕಾರ ಸೊ ಈ ಸಿಬಿಐ ವಿರುದ್ಧ ಏನ್ ಮಾಡಿದೆ, ಮೊಕದ್ದಮೆಯನ್ನ ದಾಖಲಿಸಿದೆ. ಯಾಕೆ ಈ ಒಂದು ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ ಅಂತ ನೋಡೋಣ. ಸೊ ಏನಿದು ಇನ್ಸಿಡೆಂಟ್ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಆನ್ ವೆನ್ಸ್ಡೇ upheld the maintainability of an original suit filed by West Bengal, which accuses the center of constitutional overreach and violating federalism by unilaterally employing the Central Bureau of Investigation ಅಂದ್ರೆ CBI without states prior consent ಅಂತ ಇದೆ. ಸೊ ಇಲ್ಲಿ ಯಾಕೆ ಈ ಒಂದು ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಏನ್ ಹೇಳಿದೆ ಅಂತಂದ್ರೆ, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಓವರ್ ರೀಚ್ಮೆಂಟ್, ಓಕೆ, ಕಾನ್ಸ್ಟಿಟ್ಯೂಷನಲ್ ಓವರ್ ರೀಚ್ ಅಂತ ಹೇಳಿದೆ ಇಲ್ಲಿ. ಹಾಗೆ ಫೆಡರಲಿಸಮ್ ನ ಒಂದು ವಯೋಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಕಾನ್ಸ್ಟಿಟ್ಯೂಷನಲ್ ಓವರ್ ರೀಚ್ ಆಗತ್ತೆ ಅಂತಂದ್ರೆ, ಇಲ್ಲಿ ಅಂದ್ರೆ ಇಲ್ಲಿ ನಮ್ಗೆ ದೆಹಲಿ ಒಂದು DSP ಅಂತ ಬರುತ್ತೆ. ಓಕೆ, ಸೊ DSP ಅಂತಂದ್ರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ. ಸೊ ಈ ಒಂದು ಆಕ್ಟ್ ಪ್ರಕಾರ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಸರ್ಕಾರ ಅಥವಾ CBI ಈ ಒಂದು ರಾಜ್ಯಕ್ಕೆ ತೆರಳಿ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ CBI ಇಲ್ಲಿ ಮಸ್ಟ್ ಆಗಿ ಅಂದ್ರೆ ಕಂಪಲ್ಸರಿ ಮಾಡಬೇಕು, ಆ ಒಂದು ರಾಜ್ಯದ ಒಪ್ಪಿಗೆನ ಪಡಿಬೇಕು. ಸೊ ಇಲ್ಲಿ ಈ ಒಂದು ಇನ್ಸಿಡೆಂಟ್ ನಲ್ಲಿ ಸೊ ಇಲ್ಲಿ CBI ಯಾವುದೇ ಒಂದು ಈ ಒಂದು ಪಶ್ಚಿಮ ಬಂಗಾಳದ ಸರ್ಕಾರದ ಒಂದು ಅನುಮತಿಯನ್ನ ಪಡೆದು ಏನ್ ಮಾಡ್ತಾ ಇದೆ, ಎನ್ಕ್ವೈರಿಯನ್ನ ಅಥವಾ ತನಿಖೆಯನ್ನ ಮಾಡಲು ಹೊರಟಿದೆ. ಸೊ ಹೀಗಾಗಿ ಏನ್ ಮಾಡಿದೆ, ಸೊ ಇದನ್ನ ಆ ಒಂದು ಪಶ್ಚಿಮ ಬಂಗಾಳ ಸರ್ಕಾರ ಏನ್ ಮಾಡಿದೆ, ಇಲ್ಲಿ ಖಂಡಿಸಿದೆ. ಸೊ ಈ ಸಂಘರ್ಷಕ್ಕೆ ಕಾರಣ ಏನಂತಂದ್ರೆ, ಇಲ್ಲಿ ವೆಸ್ಟ್ ಬೆಂಗಾಲ್ ಏನ್ ಹೇಳಿದೆ, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಓವರ್ ರೀಚ್, ರಾಜ್ಯದ ಒಪ್ಪಿಗೆ ಇಲ್ಲದೆ ಏನ್ ಮಾಡ್ತಾ ಇದೆ, ಇಲ್ಲಿ ಈ ಕೇಂದ್ರ ಸರ್ಕಾರ CBI ನ ಬಳಸ್ಕೊಳ್ತಾ ಇದೆ. ಓಕೆ, ಸೊ ಹೀಗಾಗಿ ಇದು ಒಕ್ಕೂಟ ವಿರೋಧಿ ನಡೆ ಅಂತ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಸ್ಟೇಟ್ ಏನ್ ಮಾಡ್ಬೇಕು, ಇಲ್ಲಿ ಗಣನೆಗೆ ತೆಗೆದುಕೊಳ್ಬೇಕು. ಓಕೆ, ಹಾಗಿದ್ರೆ ಇಲ್ಲಿ DSP ಅಂತ ಹೇಳಿದೆ. ಓಕೆ, DSP ಆಕ್ಟ್ ಅಂತ, ಇದನ್ನ ದೆಹಲಿ ಸ್ಪೆಷಲ್ ಅಂದ್ರೆ ವಿಶೇಷ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಬರುತ್ತೆ. ಓಕೆ, ಸೊ ಈ ಆಕ್ಟ್ ಅಡಿಯಲ್ಲಿ ಏನ್ ಮಾಡ್ಲಾಗುತ್ತೆ, ಈ ಒಂದು CBI ಅನ್ನ ಫಾರ್ಮ್ ಮಾಡಲಾಗಿದೆ, CBI. ಓಕೆ, ಸೊ ಅಂದ್ರೆ ಸೊ ಈ ಒಂದು ಆಕ್ಟ್ ಥ್ರೂ ಇದೇನ್ ಮಾಡುತ್ತೆ ಅಂತಂದ್ರೆ, ತನ್ನ ಅಧಿಕಾರವನ್ನ ಪಡೆದುಕೊಳ್ಳುತ್ತೆ. CBI ಎಲ್ಲಿಂದ ಪವರ್ ಅನ್ನ ಪಡೆದುಕೊಳ್ಳುತ್ತೆ, ಸೊ ಈ DSP ಆಕ್ಟ್ ಮೂಲಕ ಪಡೆದುಕೊಳ್ಳುತ್ತೆ. ಸೊ ಇದರ ಅನ್ವಯ ಏನ್ ಮಾಡ್ಲಾಗತ್ತೆ ಇಲ್ಲಿ, ಸೊ ಇದರ ಒಂದು CBI ಒಂದು ಅಧಿಕಾರ ಆಗಿರಬಹುದು ಅಥವಾ ನ್ಯಾಯ ವ್ಯಾಪ್ತಿಯನ್ನ ಯಾರು ನಿರ್ಧಾರ ಮಾಡುವಂತ ಅಧಿಕಾರ ನೀಡುತ್ತೆ, ಸೊ ಈ ಒಂದು ಆಕ್ಟ್ ಅಂತಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಅಧಿಕಾರವನ್ನ ನೀಡುತ್ತೆ. ಹಾಗೆ ಸೊ ಈ ಒಂದು ಆಕ್ಟ್ ಏನ್ ಹೇಳುತ್ತೆ, ಇಲ್ಲಿ ತನಿಖೆ ಅಂತ ಮಾಡುವಂತ ಸಂದರ್ಭದಲ್ಲಿ, ಓಕೆ, ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಈ CBI ಅನ್ನುವಂಥದ್ದು ಆ ರಾಜ್ಯದ ಒಂದು ಕನ್ಸೆಂಟ್ ಅನ್ನ, ಓಕೆ, ಸೊ ಕನ್ಸೆಂಟ್ ಅಂದ್ರೆ ಒಪ್ಪಿಗೆ ಅಥವಾ ಪೂರ್ವಾನುಮತಿ ಅಂತ ಕರಿತೀವಿ, ಕನ್ಸೆಂಟ್ ಪಡೆದುಕೊಳ್ಳೋದು ಏನಂತ ಕಡ್ಡಾಯವಂತ ಸೊ ಇದು ಹೇಳುತ್ತೆ. ಹಾಗೆ ಕೇಂದ್ರ ಸರ್ಕಾರ ಇಲ್ಲಿ ಇನ್ನೊಂದೇನು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ ಅಂತಂದ್ರೆ, ಕೇಂದ್ರ ಸರ್ಕಾರ ಸೂಚಿಸಿದ ಅಪರಾಧಗಳ ತನಿಖೆಗೆ ಮಾತ್ರ CBI ಮಾಡಬೇಕು. ಓಕೆ, ಸೊ ಇಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ CBI ಏನ್ ಮಾಡುತ್ತೆ ಅಂತಂದ್ರೆ, ಭ್ರಷ್ಟಾಚಾರ ಕುರಿತಾದಂತಹ ಅಂದ್ರೆ ಕೇಂದ್ರ ಸರ್ಕಾರ ನೌಕರರ ವಿರುದ್ಧ ಭ್ರಷ್ಟಾಚಾರದ ಏನು ಪ್ರಕರಣಗಳ ಏನ್ ಮಾಡುತ್ತೆ, ತನಿಖೆಯನ್ನ ಮಾಡುತ್ತೆ. ಸೊ ಇದನ್ನ ಯಾರು ಈ ರೀತಿಯ ಒಂದು ಅಪರಾಧಗಳನ್ನ ಪಟ್ಟಿ ಮಾಡ್ತಾರೆ ಅಂತಂದ್ರೆ, ಇದನ್ನ ಕೇಂದ್ರ ಸರ್ಕಾರ ಪಟ್ಟಿ ಮಾಡುತ್ತೆ. ಸೊ ಇಲ್ಲಿ ಈ DSP ಆಕ್ಟ್ ನಲ್ಲಿ ಸೆಕ್ಷನ್ ಗಳು ಬರುತ್ತೆ. ಸೊ ಇಲ್ಲಿ ಸೆಕ್ಷನ್ 4 ಏನ್ ಹೇಳುತ್ತೆ ಅಂತಂದ್ರೆ, ಸೆಕ್ಷನ್ 4 ಇಲ್ಲಿ ಸೆಕ್ಷನ್ 4 ಭ್ರಷ್ಟಾಚಾರ ನಿಯಂತ್ರಣದಡಿ ದಾಖಲಾಗುವ ಪ್ರಕರಣಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಧಿಕಾರಗಳನ್ನ ಕೇಂದ್ರ ಸರ್ಕಾರ ಹೊಂದಿರುತ್ತೆ. ಸೊ ಇಲ್ಲಿ ಅಂದ್ರೆ ಇದಕ್ಕೆ ಅಂದ್ರೆ ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಬರುವಂತ ಅಪರಾಧಗಳನ್ನ ಸೊ ಇಲ್ಲಿ ಇನ್ಕ್ವೈರಿ ಮಾಡ್ಬೇಕಿದ್ರೆ ಇಲ್ಲಿ ಯಾರದೇ ಒಂದು ಪರ್ಮಿಷನ್ ಅಗತ್ಯ ಇರೋದಿಲ್ಲ. ಓಕೆ, ಸೊ ಇದನ್ನ ಹೊರತುಪಡಿಸಿ ಇಲ್ಲಿ ಅಂದ್ರೆ ಪರ್ಮಿಷನ್ ಯಾರು ತಗೊಳ್ಬೇಕು, ಅವರು
ಕೇಂದ್ರ ಸರ್ಕಾರದ್ದು ತಗೊಳ್ಬೇಕಾಗತ್ತೆ. ಹಾಗೆ ಈ ಒಂದು ಕಾಯ್ದೆಯಲ್ಲಿ ಅಂದ್ರೆ DSP ಒಂದು ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 6 ಅಂತ ಇದ್ದಾರೆ, 6A. ಓಕೆ, ಸೊ ಇದೇನ್ ಹೇಳುತ್ತೆ ಅಂತಂದ್ರೆ ಜಂಟಿ ಕಾರ್ಯದರ್ಶಿ ಹಾಗೂ ಅವರ ಮೇಲಿನ ದರ್ಜೆಯ ಅಧಿಕಾರಿಗಳ ವಿರುದ್ಧದ ತನಿಖೆಗೆ ಕೇಂದ್ರದಿಂದ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ ಅಂತ ಹೇಳುತ್ತೆ. ಸೊ ಈ ರೀತಿಯ ಒಂದು ರಾಜ್ಯ ಸರ್ಕಾರ ಮತ್ತು CBI ನಡುವೆ ಸೊ ಈ ರೀತಿಯ ಸಂಘರ್ಷ ಬಂದಾಗ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಇಲ್ಲಿ ಸೆಕ್ಷನ್ 6A ಕುರಿತು ಏನ್ ಹೇಳಿದೆ ಅಂತಂದ್ರೆ, ಸೊ ಇಲ್ಲಿ ಈ ಒಂದು ಆಕ್ಟ್ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಒಂದು 6A ಅಡಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಅನುಮತಿಯನ್ನ ಪಡೆಯೋದು ಕಡ್ಡಾಯವಂತ ಹೇಳಿರುತ್ತೆ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್, ಸಣ್ಣ ಅಂತಂದ್ರೆ ಅದನ್ನ ಶಾರ್ಟ್ ಆಗಿ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ. ಓಕೆ, ಸೊ ಇದೇನ್ ಹೇಳುತ್ತೆ, ಸೆಕ್ಷನ್ 6A ನಲ್ಲಿ ಪೂರ್ವಾನುಮತಿ ಪಡೆಯುವುದು ಅಗತ್ಯವಿಲ್ಲ ಅಂತ ಹೇಳುತ್ತೆ. ಸೊ ಯಾಕೆ ಅಗತ್ಯ ಇಲ್ಲ ಅಂತಂದ್ರೆ, ಸೊ ಈ ಸೆಕ್ಷನ್ ಏನ್ ಮಾಡತ್ತಂದ್ರೆ ಭ್ರಷ್ಟರನ್ನ ರಕ್ಷಿಸುವ ಪ್ರವೃತ್ತಿಗೆ ಉತ್ತೇಜನ ನೀಡುತ್ತದೆ. ಓಕೆ, ಸೊ ಅಂತ ಹೇಳಿ ಏನ್ ಮಾಡಿದೆ, ಸೊ ಸುಪ್ರೀಂ ಕೋರ್ಟ್ ಇದನ್ನ ರದ್ದು ಮಾಡಿದೆ. ಓಕೆ, ಸೊ ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ಈ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಪಶ್ಚಿಮ ಬಂಗಾಳದ ಪರವಾಗಿ ಏನ್ ಮಾಡಿದೆ, ತೀರ್ಪನ್ನ ನೀಡಿದೆ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಈ ಸ್ಟೇಟ್ಮೆಂಟ್ ಯಾವಾಗ ನೀಡುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಸೆಕ್ಷನ್ 8 ಕುರಿತು 2014ರ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಕರಣದಲ್ಲಿ ಹೇಳುತ್ತೆ. ಸೊ ಇವು ಕೂಡ ಅಂದ್ರೆ ನಮ್ಗೆ ಕೇಸಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಸೊ ಈ ಒಂದು ತೀರ್ಪನ್ನ ನೀಡುತ್ತೆ ಅನ್ನೋದು. ಓಕೆ, ಸೊ ಇಲ್ಲಿ ಕನ್ಸೆಂಟ್ ಅಂತ ಬಂದಾಗ ನಮ್ಗೆ 2 ಟೈಪ್ ಕನ್ಸೆಂಟ್ ಬರುತ್ತೆ. ಕನ್ಸೆಂಟ್ ಅಂದ್ರೆ ಒಪ್ಪಿಗೆ. ಸೊ ಮೊದಲನೇ ಕನ್ಸೆಂಟ್ ಅಂತಂದ್ರೆ ಇಲ್ಲಿ ಜನರಲ್ ಕನ್ಸೆಂಟ್ ಅಂತ, ಅಂದ್ರೆ ಸಾಮಾನ್ಯ ಒಪ್ಪಿಗೆ. ಸೆಕೆಂಡ್ ಸ್ಪೆಸಿಫಿಕ್ ಕನ್ಸೆಂಟ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಜನರಲ್ ಕನ್ಸೆಂಟ್ ಅಂತಂದ್ರೆ ಏನು, ಸ್ಪೆಸಿಫಿಕ್ ಕನ್ಸೆಂಟ್ ಅಂತಂದ್ರೆ ಏನು ಅಂತಂದ್ರೆ, ಸೊ ಇಲ್ಲಿ ಜನರಲ್ ಕನ್ಸೆಂಟ್ ಅಂತಂದ್ರೆ ಸೊ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಆ CBIಗೆ ಒಂದ್ಸಲ ಒಪ್ಪಿಗೆನ ಕೊಟ್ಟಿರುತ್ತೆ. ಓಕೆ, ಸೊ ಅಂದ್ರೆ ಆ ಒಂದು ಪ್ರಕರಣದ ಒಂದು ವಿಚಾರಣೆಗಾಗಿ ಸೊ ಪದೇ ಪದೇ ಏನು ಈ CBI ಆ ಸರ್ಕಾರದ ಒಂದು ಅನುಮತಿಯನ್ನ ಪಡೆಯುವಂತ ಅಗತ್ಯ ಇರೋದಿಲ್ಲ. ಓಕೆ, ಸೊ ಇನ್ ಕೇಸ್ ಏನಾದ್ರೂ ಈ ಒಂದು ಜನರಲ್ ಕನ್ಸೆಂಟ್ ಅನ್ನ ಈ ರಾಜ್ಯ ಸರ್ಕಾರ ನಿರಾಕರಣೆ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ CBIಗೆ, ಸೊ ಇಲ್ಲಿ ಸ್ಪೆಸಿಫಿಕ್ ಕನ್ಸೆಂಟ್ ಅನ್ನ ಪಡೆಯೋದು. ಅಂದ್ರೆ ಸ್ಪೆಸಿಫಿಕ್ ಕನ್ಸೆಂಟ್ ಅಂದ್ರೆ ಒಂದು ವಿಶೇಷವಾದಂತಹ ಒಂದು ಪ್ರಕರಣದ ಕುರಿತು ಏನ್ ಮಾಡಬಹುದು, ತನಿಖೆಯನ್ನ ಕೈಗೊಳ್ಳಲಿಕ್ಕೆ ಅನುಮತಿಯನ್ನ ಪಡೀಲಿಕ್ಕೆ ಸೊ ಅವಕಾಶನ ಕೊಡುತ್ತೆ. ಸೊ ಇನ್ ಕೇಸ್ ಅಲ್ಲಿ ಕೂಡ ಸ್ಪೆಸಿಫಿಕ್ ಕನ್ಸೆಂಟ್ಗೆ ಒಪ್ಪಿಗೆಯನ್ನು ಕೊಡ್ತಿದ್ರೆ ಸೊ ಇಲ್ಲಿ ಆ ಒಂದು CBIಗೆ ಯಾವುದೇ ಒಂದು ಅಧಿಕಾರ ಬರೋದಿಲ್ಲ ಆ ಒಂದು ರಾಜ್ಯದಲ್ಲಿ ಎನ್ಕ್ವೈರಿನ ಮಾಡ್ಲಿಕ್ಕೆ. ಸೊ ಇಲ್ಲಿಯವರೆಗೆ ಅಂದ್ರೆ 2023ರ ವೇಳೆಗೆ ಸುಮಾರು 8 ರಾಜ್ಯಗಳು ಏನ್ ಮಾಡಿದೆ ಅಂತಂದ್ರೆ ಸೊ ಈ ಜನರಲ್ ಕನ್ಸೆಂಟ್ ಅನ್ನು ಸುಮಾರು 8 ರಾಜ್ಯಗಳು ಸೊ ಈ ಜನರಲ್ ಕನ್ಸೆಂಟ್ ಅನ್ನ ಏನ್ ಮಾಡಿದೆ ಅಂತಂದ್ರೆ ವಾಪಸ್ ಪಡಿಕೊಂಡಿದೆ. ಅಂದ್ರೆ ಸೊ ಈ ರಾಜ್ಯಗಳಿಗೆ CBI ಎಂಟರ್ ಆಗ್ಬೇಕಿದ್ರೆ ಸೊ ಈ ರಾಜ್ಯಗಳ ಒಂದು ಅನುಮತಿಯನ್ನ ಪಡೆಯುವುದೇನಾಗುತ್ತೆ, ಕಡ್ಡಾಯವಾಗುತ್ತೆ. ಸೊ ಇಲ್ಲಿ ಕೇರಳ ಮತ್ತೆ ಜಾರ್ಖಂಡ್, ಛತ್ತೀಸ್ಗಢ, ಹಾಗೆ ಮಹಾರಾಷ್ಟ್ರ, ಮೇಘಾಲಯ, ಮಣಿಪುರ್, ಮಿಜೋರಾಂ, ಪಂಜಾಬ್. ಸೊ ಈ ಸೇರಿ ಅಂದ್ರೆ ಈ ಎಲ್ಲ ಸ್ಟೇಟ್ಗಳನ್ನ ಸೇರಿ ಸುಮಾರು 8 ರಾಜ್ಯಗಳು ಏನ್ ಮಾಡಿದೆ, ಸೊ ಈ ಒಂದು ಜನರಲ್ ಕನ್ಸೆಂಟ್ ಅನ್ನ ವಾಪಸ್ ಪಡೆದುಕೊಂಡಿದೆ. Yes. Now let us see the next article. Divorced Muslim women entitled to secular remedy ಅಂತ ಇದೆ. ಸೊ ಇದನ್ನ ಯಾರು ಹೇಳಿದ್ದಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು. ಅಂದ್ರೆ ವಿಚ್ಛೇದಿತ ಒಂದು ಮುಸ್ಲಿಂ ಮಹಿಳೆ ಸೊ ಇಲ್ಲಿ ವಿಚ್ಛೇದನ ಆದ ನಂತರ ಅವರು ಜೀವನಾಂಶವನ್ನ ಪಡೆಯುವುದು ಅವರ ಒಂದು ಹಕ್ಕಾಗಿದೆ. ಓಕೆ, ಸೊ ಅವರು ಅರ್ಹರಾಗಿದ್ದಾರೆ ಅಂತ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಸೊ ಹೇಳಿದೆ. ಓಕೆ, ಸೊ ಯಾಕೆ ಈ ಒಂದು ಟಾಪಿಕ್ ಸದ್ಯಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಸೊ ಈ ಒಂದು ಟಾಪಿಕ್ ನಮ್ಗೆ GS ಪೇಪರ್ 2 ನ ಸೋಷಿಯಲ್ ಜಸ್ಟಿಸ್ ನಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ವಿಚ್ಛೇದಿತ ಮುಸ್ಲಿಂ ಮಹಿಳೆ ಜಾತ್ಯತೀತ ಪರಿಹಾರಕ್ಕೆ ಅರ್ಹಳು. ಸೊ ಇಲ್ಲಿ ಜಾತ್ಯತೀತ ಅನ್ನುವಂತ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಜಾತ್ಯತೀತ ಅಂತಂದ್ರೆ ಏನ್ ಡಿನೋಟ್ ಮಾಡತ್ತ ನಮ್ಗೆ, ಸೊ ಇಲ್ಲಿ ಕೇವಲ ಮುಸ್ಲಿಂ ಮಹಿಳೆ ಅಂತ ಅಲ್ಲ. ಓಕೆ, ಸೊ ಎಲ್ಲ ಜಾತಿ ಮತ್ತು ಎಲ್ಲ ಧರ್ಮಕ್ಕೆ ಸಂಬಂಧಿಸಿದ ಮಹಿಳೆಯರು ಕೂಡ ವಿಚ್ಛೇದನ ಅಥವಾ ಡಿವೋರ್ಸ್ ಆದ ನಂತರ ಅವರು ಜೀವನಾಂಶವನ್ನ ಪಡಿಲಿಕ್ಕೆ ಅರ್ಹರು ಅಂತ.
ಓಕೆ, ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಪದವನ್ನ ಬಳಸಿದೆ. ಹಾಗೆ ಸೊ ಇಲ್ಲಿ ಫಸ್ಟ್ ಇದರ ಒಂದು ಸ್ಟೋರಿಯನ್ನ ನೋಡೋಣ. ಏನಾಗಿದೆ ಅಂತಂದ್ರೆ ಇಲ್ಲಿ ಸೊ ಈ ಒಂದು ಪ್ರಕರಣದಲ್ಲಿ ಸೊ ವ್ಯಕ್ತಿ ಒಬ್ರು ಏನ್ ಮಾಡಿದಾರೆ ಅಂತಂದ್ರೆ ತನ್ನ ವಿಚ್ಛೇದಿತ ಪತ್ನಿಗೆ ಸೊ ಇಲ್ಲಿ ಜೀವನಾಂಶವನ್ನ ಅಂತಂದ್ರೆ ಸೊ ಇಲ್ಲಿ ಆ ಒಂದು ಸಮುದಾಯದ ಅಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಒಂದು ಪರ್ಸನಲ್ ಲಾ ಅಂತ ಬರುತ್ತೆ, ಅಂದ್ರೆ ವೈಯಕ್ತಿಕ ಕಾನೂನು. ಸೊ ಏನ್ ಕಾನೂನು ಅಂತಂದ್ರೆ ಅದು ದ ಮುಸ್ಲಿಂ ವುಮನ್ ಪ್ರೊಡಕ್ಷನ್ ಆಫ್ ರೈಟ್ಸ್ ಆನ್ ಡಿವೋರ್ಸ್ ಅಂತ, ಡಿವೋರ್ಸ್ ಆಕ್ಟ್ 1986. ಓಕೆ, ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಏನ್ ಆತ ಒಪ್ಕೊಂಡಿದ್ದಾನಂತಂದ್ರೆ ಸೊ ಈ ಒಂದು ನಮ್ಮ ಮುಸ್ಲಿಂ ಸಮುದಾಯದ ವೈಯಕ್ತಿಕ ಕಾನೂನು ಅಡಿಯಲ್ಲಿ ನಾನು ಏನ್ ಮಾಡ್ತೀನಿ, ಸೊ ಅವರಿಗೆ ಅಂದ್ರೆ ಈ ಡಿವೋರ್ಸ್ಡ್ ಏನು ವಿಚ್ಛೇದಿತ ಪತ್ನಿಗೆ ಅಥವಾ ಮಹಿಳೆಗೆ ಏನ್ ಮಾಡ್ತೀನಿ, ಜೀವನಾಂಶವನ್ನ ನೀಡ್ತೀನಿ ಅಂತ ಹೇಳಿದಾನೆ. ಬಟ್ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಸೊ ಇಲ್ಲ ಹಾಗೆ ಬರೋದಿಲ್ಲ, ಇಲ್ಲಿ CRPC ಸೆಕ್ಷನ್ 25 ಎಸ್ ಸೊ ಇಲ್ಲಿ CRPC ಅಡಿಯಲ್ಲಿ ಬರುವಂತ ಸೆಕ್ಷನ್ 25 ಅಡಿಯಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಸೊ ನೀವು ಜೀವನಾಂಶವನ್ನ ನೀಡ್ಬೇಕಂತ ಹೇಳಿದೆ. ಓಕೆ, ಸೊ ಇಲ್ಲಿ ನಾವು ಮೊದಲನೇದಾಗಿ ಸೊ ಈ ಆ ಒಂದು ಮುಸ್ಲಿಂ ಈ ವೈಯಕ್ತಿಕ ಕಾನೂನು ಏನ್ ಹೇಳುತ್ತೆ ಅಂತ ನೋಡೋಣ. ಯಾಕೆ ಆ ರೂಲ್ ಅನ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ಇಲ್ಲಿ ಸೆಕ್ಷನ್ 3 ಆಫ್ ದಿಸ್ ಆಕ್ಟ್ ಅಂದ್ರೆ ಸೊ ಇಲ್ಲಿ ದ ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡಿವೋರ್ಸ್ ಆಕ್ಟ್ 1986 ಒಂದು ಸೆಕ್ಷನ್ ಬರುತ್ತೆ. ಇದರಲ್ಲಿ ಸೆಕ್ಷನ್ 3 ಅನ್ನುವಂಥದ್ದು ಸೊ ಇದರಲ್ಲಿ ಏನ್ ಹೇಳುತ್ತೆ, ಇದತ್ ಪೀರಿಯಡ್ ಅಂತ ಬರುತ್ತೆ. ಸೊ ಈ ಅವಧಿಯಲ್ಲಿ ಮಾತ್ರ ವಿಚ್ಛೇದಿತ ಮಹಿಳೆಗೆ ಸಮಂಜಸವಾದ ನ್ಯಾಯಯುತವಾದ ಸೊ ಜೀವನಾಂಶವನ್ನ ನೀಡಬೇಕಂತ ಈ ಸೆಕ್ಷನ್ ಹೇಳುತ್ತೆ. ಏನಿದು ಇದತ್ ಪೀರಿಯಡ್ ಅಂತಂದ್ರೆ ಸೊ ಇಲ್ಲಿ ಮುಸ್ಲಿಂ ಕಾನೂನಲ್ಲಿ ಇದತ್ ಪೀರಿಯಡ್. ಓಕೆ, ಸೊ ಇದತ್ ಪೀರಿಯಡ್ ಅಂತಂದ್ರೆ ಇದು ಸನ್ನಿವೇಶಕ್ಕೆ ಅನುಗುಣವಾಗಿ ಏನಾಗುತ್ತೆ ಅಂತಂದ್ರೆ ಸೊ ಈ ಒಂದು ಅವಧಿ ಏನಾಗುತ್ತೆ ವೇರಿ ಆಗ್ತಿರತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಡಿವೋರ್ಸ್ ಆಗಿದ್ರೆ ಸೊ ಈ ಒಂದು ಇದರ್ ಪೀರಿಯಡ್ ಎಷ್ಟಿರುತ್ತೆ, ಇಲ್ಲಿ ಲೂನಾರ್ ಮಂತ್ ಅಂತ ಕರೀತಾರೆ ಆ ಒಂದು ಏನು ಈ ಮುಸ್ಲಿಂ ಕ್ಯಾಲೆಂಡರ್ ನಲ್ಲಿ. ಓಕೆ, ಸೊ ಅಂತಂದ್ರೆ ಅಲ್ಲಿ 3 ಮಂತ್ಸ್ ಇರುತ್ತೆ ಅದು ಡಿವೋರ್ಸ್ ಆಗಿದ್ರೆ ಇದರ್ ಪೀರಿಯಡ್. ಸೊ ಇನ್ ಕೇಸ್ ಇಲ್ಲಿ ಹಸ್ಬೆಂಡ್ ಡೈಡ್ ಆಗಿದ್ರೆ ಸೊ ಇದರ್ ಪೀರಿಯಡ್ ಎಷ್ಟಾಗಿರುತ್ತೆ, ಇಲ್ಲಿ 4 ಮಂತ್ಸ್ 10 days ಆಗಿರುತ್ತೆ. ಸೊ ಇದು ಅಕಾರ್ಡಿಂಗ್ ಟು ದೇರ್ ಕ್ಯಾಲೆಂಡರ್ ಅಂದ್ರೆ ಮುಸ್ಲಿಂ ಕ್ಯಾಲೆಂಡರ್ ಅನ್ವಯ ಸೊ ಈ ರೀತಿ ಅಪ್ಲೈ ಆಗತ್ತೆ. ಸೊ ಅಂದ್ರೆ ಈ ಅವಧಿಯಲ್ಲಿ ಅಂತಂದ್ರೆ 3 ತಿಂಗಳ ಅವಧಿಯಲ್ಲಿ ಮಾತ್ರ ಏನ್ ಮಾಡ್ಬೋದು, ಅವರಿಗೆ ಜೀವನಾಂಶವನ್ನ ನೀಡಬೇಕಂತ ಈ ಒಂದು ಅವರ ವೈಯಕ್ತಿಕ ಕಾನೂನು ಹೇಳುತ್ತೆ. ಹಾಗೆ ಸೊ ಇಲ್ಲಿ ಇನ್ನು ಮಕ್ಕಳಾಗಿದ್ರೆ ಓಕೆ, ಸೊ ಮಕ್ಕಳಿಗೆ ಅವರು ಹುಟ್ಟಿನಿಂದ ಹುಟ್ಟಿದ 2 ವರ್ಷಗಳವರೆಗೆ ಮಾತ್ರ ಏನ್ ಮಾಡ್ಬೇಕಂತಂದ್ರೆ ಅವ್ರಿಗೂ ಸೇರಿಸಿ ಏನ್ ಮಾಡ್ಬೇಕು, ಇಲ್ಲಿ ವಿಚ್ಛೇದಿತ ಮಹಿಳೆಗೆ ಏನ್ ಮಾಡ್ಬೇಕು, ಜೀವನಾಂಶವನ್ನ ನೀಡಬೇಕಂತ ಸೊ ಈ ಒಂದು ಸೆಕ್ಷನ್ 3 ಹೇಳುತ್ತೆ. ಓಕೆ, ಸೊ ಇದು ಆ ಒಂದು ವೈಯಕ್ತಿಕ ಕಾನೂನು ಅಡಿಯಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನಿಮ್ಗೆ ಸೆಕ್ಷನ್ 25 ಅಂತ ಹೇಳಿದ್ದಲ್ವಾ, ಅದು 125 ಸೆಕ್ಷನ್ 125 CRPC ಸೆಕ್ಷನ್ 125. ಸೊ CRPC ಅಂತಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು, ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ ಅಂತ ಕರಿತೀವಿ. ಓಕೆ, ಸೊ ಅದರ ಅನ್ವಯ ಏನ್ ಹೇಳತ್ತಂತಂದ್ರೆ ಸೊ ಇವರಿಗೆ ಮಾಸಿಕವಾಗಿ ಜೀವನಾಂಶವನ್ನ ನೀಡಬೇಕಂತ ಹೇಳತ್ತೆ. ಓಕೆ, ಸೊ ಇಲ್ಲಿ ಹೇಳೋದು ಕೇವಲ 3 ತಿಂಗಳವರೆಗೆ ಮಾತ್ರ ಅಂತ ಹೇಳತ್ತೆ. ಓಕೆ, ಸೊ ಇಲ್ಲಿ CRPC ಅಡಿಯಲ್ಲಿ ಸೊ ಅವರು ಬದುಕಿರೋವರೆಗೂ ಏನ್ ಮಾಡ್ಬೇಕು, ಇಲ್ಲಿ ಮಾಸಿಕವಾಗಿ ಅಂದ್ರೆ ತಿಂಗಳು ಏನ್ ಮಾಡ್ಬೇಕಂತಂದ್ರೆ ಸೊ ಇಲ್ಲಿ ಅವ್ರಿಗೆ ಜೀವನಾಂಶವನ್ನ ಸೊ ನೀಡಬೇಕಂತ ಹೇಳುತ್ತೆ ಈ ಒಂದು CRPC. ಹಾಗೆ ವಿಚ್ಛೇದಿತ ಮಹಿಳೆ ಇನ್ ಕೇಸ್ ಏನಾದ್ರು ಅವರು ಮರು ವಿವಾಹನ ಆದ್ರೆ ಓಕೆ, ಸೊ ಅವರು ಜೀವನಾಂಶಕ್ಕೆ ಅರ್ಹರಲ್ಲ ಅಂತ ಸೊ ಈ ಒಂದು ಸೆಕ್ಷನ್ ಹೇಳುತ್ತೆ. ಹಾಗೆ ಇನ್ನು ಮಕ್ಕಳು ಮಕ್ಕಳ ವಿಷಯಕ್ಕೆ ಬಂದ್ರೆ ಸೊ ಇವ್ರು ಯಾವ ರೀತಿ ಒಂದು ಜೀವನಾಂಶವನ್ನ ಕೊಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಆ ಒಂದು ಮಕ್ಕಳು ಸೊ ಮೆಚುರಿಟಿ ಪೀರಿಯಡ್ ಬರೋವರೆಗೆ ಅಂದ್ರೆ ಸೊ ಆ ಒಂದು ಮಕ್ಕಳು 18 ವರ್ಷ ಬರೋವರೆಗೂ ಅವ್ರಿಗೆ ಏನ್ ಮಾಡ್ಬೇಕಂತಂದ್ರೆ ಅವರಿಗೂ ಕೂಡ ಜೀವನಾಂಶವನ್ನ ಕೊಡ್ಬೇಕಂತ ಸೊ ಈ CRPC ಒಂದು ಸೆಕ್ಷನ್ 125 ಹೇಳುತ್ತೆ. ಹಾಗೆ ಇಲ್ಲಿ ಎಷ್ಟು ಜೀವನಾಂಶವನ್ನ ಕೊಡ್ಬೇಕಂತ ಈ ಒಂದು ಸೆಕ್ಷನ್ ಅಲ್ಲಿ ಹೇಳಿಲ್ಲ, ಎಷ್ಟು ಅಮೌಂಟ್ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಇರ್ಬೇಕಂತ ಸೊ ಈ ಒಂದು ಸೆಕ್ಷನ್ ಅಲ್ಲಿ ಹೇಳಿಲ್ಲ. ಸೊ ಇದಿಷ್ಟು ಈ ಒಂದು ಟಾಪಿಕ್ ರಿಲೇಟೆಡ್ ಆಗಿರುವಂತ ಮಾಹಿತಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಆರ್ಟಿಕಲ್. ಇಂಡಿಯಾ ಡೆಮೋಗ್ರಾಫಿಕ್ ಜರ್ನಿ ಆಫ್ ಹಿಟ್ಸ್ ಅಂಡ್ ಮಿಸ್ಸಸ್ ಅಂತ ಇದೆ. ಸೊ ಇಲ್ಲಿ ನಮಗೆ ಕೀವರ್ಡ್ ಏನಂತಂದ್ರೆ ಇಂಡಿಯಾ ಡೆಮೋಗ್ರಫಿ ಅಂದ್ರೆ ಭಾರತದ ಒಂದು ಜನಸಂಖ್ಯೆ ಯಾವ ರೀತಿ ಇದೆ ಅಂತ. ಓಕೆ, ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 1 ಅಲ್ಲಿ
ಓಕೆ, ಹ್ಯೂಮನ್ ಜಿಯೋಗ್ರಫಿ ಅಂತ ಬರುತ್ತೆ. ಎಸ್. ಸೊ ಹಿಯರ್ ಇಸ್ ದ ಸಿಲೆಬಸ್. ಸೊ ಈ ಹ್ಯೂಮನ್ ಜಿಯೋಗ್ರಫಿ ಅನ್ನೋದು ನಮಗೆ GS ಪೇಪರ್ 1 ಅಲ್ಲಿ ಜಿಯೋಗ್ರಫಿನಲ್ಲಿ ಬರುತ್ತೆ. ಓಕೆ, ಸೊ ಇದರಲ್ಲಿ ಈ ಒಂದು ಸಿಲೆಬಸ್ ನ ನೋಡಿದ್ರೆ ಅಂದ್ರೆ ಮೈಕ್ರೋ ಟಾಪಿಕ್ಸ್ ನ ನೋಡಿದ್ರೆ ನಿಮ್ಗೆ ಇಲ್ಲಿ ಡೆಮೋಗ್ರಫಿ ಅಂತ ಇದೆ, ಅಂದ್ರೆ ಜನಸಂಖ್ಯೆ. ಓಕೆ, ಸೊ ಇಲ್ಲಿ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಇದೆ, ಹಾಗೆ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಇದೆ, ಅಂದ್ರೆ ಜನಸಂಖ್ಯೆ ಬಗ್ಗೆ ಇದೆ. ಸೊ ಅಂದ್ರೆ ಇದು ನಿಮ್ಗೆ ನೇರವಾಗಿ ಹ್ಯೂಮನ್ ಜಿಯೋಗ್ರಫಿಯಲ್ಲಿ ಬರುತ್ತೆ. ಸೊ ಈ ಒಂದು ಡೆಮೋಗ್ರಫಿ ಕುರಿತು ನಮಗೆ ಸೊ 3 ಆರ್ಟಿಕಲ್ಸ್ ದಿ ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ. ಸೊ ಅದರಲ್ಲಿ ಫಸ್ಟ್ ಆರ್ಟಿಕಲ್ ಇದು. ಹಾಗೆ ಸೆಕೆಂಡ್ ಆರ್ಟಿಕಲ್ ನ ನೋಡೋದಾದ್ರೆ ಕೇಸ್ ಆಫ್ ಪೀಪಲ್ ವರ್ಸಸ್ ಪಾಪ್ಯುಲೇಷನ್ ಅಂತ ಇದೆ. ಓಕೆ, ಇದು ಕೂಡ ಈ ಒಂದು ವರ್ಲ್ಡ್ ಪಾಪ್ಯುಲೇಷನ್ ಡೇ. ಸೊ ಇವತ್ತೇನಂತಂದ್ರೆ ಜುಲೈ 11, ಜುಲೈ 11. ಸೊ ಏನಂತಂದ್ರೆ ಈ ಒಂದು ದಿನದ ಸ್ಪೆಷಾಲಿಟಿ ಅಂತಂದ್ರೆ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ, ಅಂದ್ರೆ ವಿಶ್ವ ಜನಸಂಖ್ಯಾ ದಿನ. ಸೊ ಹೀಗಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಗೆ ಜನಸಂಖ್ಯೆ ರಿಲೇಟೆಡ್ ಆಗಿ ಏನ್ ಕೊಟ್ಟಿದ್ದಾರೆ, ಸೊ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಸೊ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೆಲವೊಂದಿಷ್ಟು ಸ್ಟ್ಯಾಟಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವು ಆನ್ಸರ್ ಗಳನ್ನ ಬರೀಬೇಕಾಗಿದ್ರೆ ಸೊ ಇದನ್ನ ಈ ರೀತಿಯ ಒಂದು ಸ್ಟ್ಯಾಟಿಕ್ಸ್ ಗಳನ್ನ ನೀವು ಬಳಸಿಕೊಳ್ಬಹುದು. ನೆಕ್ಸ್ಟ್ ಒಂದು ಆರ್ಟಿಕಲ್ ಏನಿದೆ ಅಂತಂದ್ರೆ ದ ಪಾತ್ವೇ ಫಾರ್ ದ ಮೋಸ್ಟ್ ಪಾಪ್ಯುಲೇಷನ್ ನೇಷನ್ ಅಂತ ಇದೆ. ಸೊ ಇಲ್ಲಿ ಮೋಸ್ಟ್ ಪಾಪ್ಯುಲೇಷನ್ ನೇಷನ್ ಅಂತಂದ್ರೆ ಭಾರತ. ಓಕೆ, ಸೊ ಅದರ ಕುರಿತಾಗಿದೆ. ಸೊ ನಾವು ಇವಾಗ ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಇಂಡಿಯಾಸ್ ಡೆಮೋಗ್ರಫಿ ಅಂತ ಇದೆ. ಓಕೆ, ಸೊ ಯಾಕೆ ಅಂತಂದ್ರೆ ಟುಡೇ ಅಂದ್ರೆ 11th ಜುಲೈ ವರ್ಲ್ಡ್ ಪಾಪ್ಯುಲೇಷನ್ ಡೇ ನ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಡೇ ನ ಓಕೆ, ಸೊ ವರ್ಲ್ಡ್ ಪಾಪ್ಯುಲೇಷನ್ ಡೇ ನ ಥೀಮ್ ಏನಾಗಿದೆ ಅಂತಂದ್ರೆ ವುಮೆನ್ ಸೆಕ್ಸುವಲ್ ಅಂಡ್ ರೀಪ್ರೊಡಕ್ಟಿವ್ ರೈಟ್ಸ್ ಅಂತ ಇದೆ. ಸೊ ಈ ಒಂದು ಥೀಮ್ ಅನ್ನ ನಾವು ವುಮೆನ್ ರಿಲೇಟೆಡ್ ಆಗಿರುವಂತ ಒಂದು ಟಾಪಿಕ್ಸ್ ಗಳಲ್ಲಿ ಈ ಒಂದು ಥೀಮ್ ಅನ್ನ ಬಳಸಿಕೊಳ್ಬಹುದು. ಹಾಗೆ ಸೊ ಇಲ್ಲಿ ಈ ಒಂದು ದಿನವನ್ನ ಯಾವಾಗಿನಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ ಅಂತಂದ್ರೆ ಸಿನ್ಸ್ 1989. ಯಾಕಂತಂದ್ರೆ ಸೊ ಈ ಒಂದು ಅವಧಿಯಲ್ಲಿ ಏನಾಗತ್ತಂತಂದ್ರೆ ಒಂದು ಜಾಗತಿಕ ಒಂದು ಜನಸಂಖ್ಯೆ ಸುಮಾರು 5 ಬಿಲಿಯನ್ ದಾಟತ್ತೆ. ಓಕೆ, ಸೊ ಅವಾಗಿನಿಂದ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿಶ್ವ ಜನಸಂಖ್ಯಾ ದಿನವನ್ನ ಆಚರಣೆ ಮಾಡ್ತಾ ಬಂದಿದ್ದಾರೆ. ಸೊ ಇನ್ನು ಈ 1960 ಅಂಡ್ 1970 ಅವಧಿಯಲ್ಲಿ ಏನಾಗತ್ತೆ ಅಂತಂದ್ರೆ ಈ ಅಂದ್ರೆ ಈ ಒಂದು 10 ವರ್ಷಗಳ ಅವಧಿಯಲ್ಲಿ ಜಾಗತಿಕವಾಗಿ ಜನಸಂಖ್ಯೆ ಬೆಳವಣಿಗೆ ದರ ಸುಮಾರು ಎಷ್ಟು ಪರ್ಸೆಂಟ್ ಏರಿಕೆ ಆಗತ್ತೆ, ಇಲ್ಲಿ 2% ಏರಿಕೆ ಆಗತ್ತೆ. ಸೊ ಇದೇ ಅವಧಿಯಲ್ಲಿ ಭಾರತದಲ್ಲಿ ಏನಾಗತ್ತೆ, ಇಲ್ಲಿ ಬಡತನ, ಹಸಿವು ಮತ್ತು ಸಾವಿನ ದರ ಏನಾಗತ್ತೆ, ಇಳಿಕೆ ಆಗತ್ತೆ. ಯಾಕೆ ಈ ರೀತಿಯ ಒಂದು ಬಡತನ ಮತ್ತು ಹಸಿವು ಮತ್ತು ಸಾವಿನ ದರ ಇಳಿಕೆ ಆಗತ್ತೆ ಅಂತಂದ್ರೆ ಇಲ್ಲಿ ಭಾರತ ಆ ಅವಧಿಯಲ್ಲಿ ಏನ್ ಮಾಡತ್ತೆ ಅಂತಂದ್ರೆ ಆ ಒಂದು ಜನರ ಜೀವನ ಸ್ಥಿತಿ ಏನಾಗತ್ತೆ, ಸುಧಾರಣೆ ಆಗತ್ತೆ. ಹಾಗೆ ಸೊ ಇಲ್ಲಿ ಸಾವಿನ ದರ ಕಡಿಮೆ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ವೈದ್ಯಕೀಯ ಏನಾಗತ್ತೆ ಎಲ್ರಿಗೂ ಕೂಡ ಆಕ್ಸೆಸ್ ಆಗತ್ತೆ. ಓಕೆ, ಹಸಿವು ಇಲ್ಲಿ ಕಡಿಮೆ ಆಗ್ಲಿಕ್ಕೆ ಕಾರಣ ಸೊ ಗ್ರೀನ್ ರೆವಲ್ಯೂಷನ್ ಏನಾಗುತ್ತೆ ಅಂದ್ರೆ ಹಸಿರು ಕ್ರಾಂತಿ. ಓಕೆ, ಸೊ ಅಲ್ಲಿ ಏನಾಗುತ್ತೆ ಭಾರತ ಒಂದು ಸೊ ಗಣನೀಯ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತೆ. ಆ ಮೂಲಕ ಭಾರತ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಸೊ ಇಲ್ಲಿ ಭಾರತಕ್ಕೆ ಬಂತಂದ್ರೆ ಸೊ 1970ರಿಂದ ಫಲವತ್ತತೆ ದರ ಏನಾಗುತ್ತೆ, ಇಳಿಕೆ ಆಗುತ್ತೆ. ಸೊ ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಫರ್ಟಿಲಿಟಿ ಅಥವಾ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಏನಂತಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದ್ರೆ TFR. ಸೊ ಒಂದು ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮವನ್ನ ನೀಡುವಂತದ್ದು. ಓಕೆ, ಸೊ ಇಲ್ಲಿ ಅಂದ್ರೆ ಟಾರ್ಗೆಟ್ ಇದೆ. ಓಕೆ, ನೆಕ್ಸ್ಟ್ ಇಯರ್ ಇಂಡಿಯಾ ಪಾಪ್ಯುಲೇಷನ್ ಡೈನಾಮಿಕ್ಸ್, ಭಾರತದಲ್ಲಿ ಸೊ ಯಾವ ರೀತಿಯ ಒಂದು ಜನಸಂಖ್ಯೆ ಸ್ಥಿತಿ ಇದೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಈ ಒಂದು ಡೈನಾಮಿಕ್ಸ್ ಪಾಪ್ಯುಲೇಷನ್ ಡೈನಾಮಿಕ್ಸ್ ನಾವು 3 ಪಾಯಿಂಟ್ಸ್ ಇಂದ ಡಿಟರ್ಮೈನ್ ಮಾಡ್ತೀವಿ. ಸೊ ಇಲ್ಲಿ ಫರ್ಟಿಲಿಟಿ ಅಂದ್ರೆ ಫಲವತ್ತತೆ, ಮೋರ್ಟಾಲಿಟಿ ಅಂದ್ರೆ ಸಾವಿನ ದರ, ಮತ್ತು ಮೈಗ್ರೇಷನ್ ಅಂದ್ರೆ ವಲಸೆ. ಓಕೆ, ಸೊ ಈ 3 ಅಂಶಗಳು ಏನ್ ಮಾಡುತ್ತೆ ಭಾರತದ ಒಂದು ಜನಸಂಖ್ಯೆಯನ್ನ ಏನ್ ಮಾಡುತ್ತೆ ನಿರ್ಧಾರವನ್ನ ಮಾಡುತ್ತೆ ಅಥವಾ
ಅದಕ್ಕೆ ಏನ್ ಮಾಡುತ್ತೆ, ಒಂದು ಶೇಪ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ಓಕೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ. ಸೊ ಇದು ತನ್ನ 5ನೇ ವರದಿಯಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಸೊ ಇಂಡಿಯಾಸ್ TFR ಅಂತಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಏನಾಗಿದೆ ಅಂತಂದ್ರೆ 1992ರಲ್ಲಿ 3.4% ಇತ್ತು. ಅಂದ್ರೆ ಸೊ ಎವರೇಜ್ ಅನ್ನ ತಗೊಂಡ್ರೆ ಸುಮಾರು ಇಲ್ಲಿ 3.4, 3.4 ಅಂತ ಅನ್ಕೊಳ್ಳೋಣ, 3.4 ಅನ್ನ 4 ಅಂತ ಅನ್ಕೊಳ್ಳೋಣ ಅಥವಾ 3 ಅಂತ ಅನ್ಕೊಳ್ಳೋಣ. ಅಂದ್ರೆ ಒಬ್ಬ ಮಹಿಳೆ ಸೊ ಇಲ್ಲಿ ಸರಾಸರಿ ಅಂತಂದ್ರೆ 3 ಮಕ್ಕಳಿಗೆ ಜನ್ಮವನ್ನ ನೀಡ್ತಾ ಇದ್ಲು. ಓಕೆ, ಸೊ ಇಲ್ಲಿಯವರೆಗೆ. ಸೊ 1992ರಿಂದ 3.4% ಇದ್ದಿದ್ದು, ಸೊ 2021ಗೆ ಎಲ್ಲಿಗೆ ಬಂದಿದೆ ಅಂತಂದ್ರೆ ಅದು 2% ಬಂದಿದೆ. ಅಂದ್ರೆ ಇವಾಗ ಸರಾಸರಿ ಜನನದ ಪ್ರಮಾಣ ಎಷ್ಟಿದೆ ಇಲ್ಲಿ, ಸೊ 2 ಮಕ್ಕಳಿಗೆ ಜನ್ಮವನ್ನ ನೀಡುವಂತದ್ದು. ಅಂದ್ರೆ ಸೊ ಇವಾಗ ಏನಾಗ್ತಾ ಇದೆ, ಜನಸಂಖ್ಯೆಯಲ್ಲಿ ಇಳಿಕೆ ಆಗ್ತಾ ಇದೆ. ಓಕೆ, ಎಸ್. ಸೊ ಈ ರೀತಿಯ ಒಂದು ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇರೋದ್ರಿಂದ ಸೊ ಯಾವೆಲ್ಲ ಒಂದು ಎಫೆಕ್ಟ್ಸ್ ಆಗ್ತಾ ಇದೆ ಅಂತಂದ್ರೆ ಒಂದು ಜನಸಂಖ್ಯೆ ಮೇಲೆ. ಸೊ ಪರಿಣಾಮವನ್ನ ನೋಡೋದಾದ್ರೆ, ಸೊ ಇಲ್ಲಿ 2011ರ ಸೆನ್ಸಸ್ ಏನ್ ಹೇಳುತ್ತೆ ಅಥವಾ ಜನಗಣತಿ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ 60 ವರ್ಷ ಮೇಲ್ಪಟ್ಟ, ಓಕೆ, ಸೊ ಜನಸಂಖ್ಯೆ ಬಂದು ಒಟ್ಟಾರೆ ಜನಸಂಖ್ಯೆಯಲ್ಲಿ ಇವರ 60 ವರ್ಷ ಮೇಲ್ಪಟ್ಟ ಜನಸಂಖ್ಯೆ ಒಂದು ಪಾಲು ಎಷ್ಟಿದೆ ಇಲ್ಲಿ 8.6% ಇದೆ. ಓಕೆ, ಸೊ ಇದೇ ಒಂದು ಜನಸಂಖ್ಯೆ ಅಂದ್ರೆ ಓಲ್ಡ್ ಏಜ್ ಪಾಪ್ಯುಲೇಷನ್ ಜನಸಂಖ್ಯೆ 2050ಕ್ಕೆ ಎಷ್ಟಾಗೋದಿದೆ, 8.6 ನಿಂದ 19.5% ಆಗತ್ತೆ. ಸೊ ಅಂದ್ರೆ ಸೊ ಇಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಭಾರತದಲ್ಲಿ ವಯಸ್ಕರ ಒಂದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ವಯಸ್ಕರ ಒಂದು ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಏನೆಲ್ಲ ಎಫೆಕ್ಟ್ಸ್ ಆಗತ್ತೆ ಅಂತಂದ್ರೆ, ಸೊ ಆ ವಯಸ್ಸಿನಲ್ಲಿ ಅವರಿಗೆ ದುಡಿಲಿಕ್ಕೆ ಯಾವುದೇ ಒಂದು ಶಕ್ತಿ ಬರೋದಿಲ್ಲ. ಓಕೆ, ಸೊ ಹೀಗಾಗಿ ಅವ್ರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಸೊ ಆ ಪಾಪ್ಯುಲೇಷನ್ ಮೇಲೆ ಡಿಪೆಂಡೆಂಟ್ ಆಗಬೇಕಾಗತ್ತೆ. ಸೊ ಅಂದ್ರೆ ಇಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ಜನಸಂಖ್ಯೆ ಕಡಿಮೆ ಆಗಿ ಡಿಪೆಂಡೆಂಟ್ ಪಾಪ್ಯುಲೇಷನ್ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಓಕೆ, ಸೊ ಹೀಗಾಗಿ ಇದರ ಮೇಲೆ ಈ ರೀತಿ ಆಗೋದ್ರಿಂದ ಬರ್ಡನ್ ಯಾರಿಗೆ ಬೀಳುತ್ತೆ, ಇಲ್ಲಿ ಮಹಿಳೆಯರಿಗೆ ಬೀಳುತ್ತೆ. ಓಕೆ, ಸೊ ಮಹಿಳೆಯಲ್ಲಿ ಒಂದು ಏನಂತಂದ್ರೆ ಆರೈಕೆ ಕಾಳಜಿ ಹೆಚ್ಚತ್ತೆ. ಸೊ ಇಲ್ಲಿ ಅವ್ರು ಏನ್ ಮಾಡ್ಬೇಕು, ಇಲ್ಲಿ ಈ ಒಂದು ವೃದ್ಧರನ್ನ ನೋಡ್ಕೊಳ್ಬೇಕು, ಅಂದ್ರೆ ಓಲ್ಡ್ ಏಜ್ ಪಾಪ್ಯುಲೇಷನ್ ನೋಡ್ಕೊಳ್ಬೇಕು, ಅದ್ರ ಜೊತೆಗೆ ಅವರ ಒಂದು ಮಕ್ಕಳನ್ನು ಕೂಡ ಏನ್ ಮಾಡ್ಬೇಕಾಗತ್ತೆ, ಸೊ ಆರೈಕೆಯನ್ನ ಮಾಡ್ಬೇಕಾಗತ್ತೆ. ಸೊ ಓಕೆ, ಸೊ ಈ ರೀತಿ ಒಂದು ಜವಾಬ್ದಾರಿಗಳಲ್ಲಿ ಮಹಿಳೆ ತೊಡಗಿಕೊಳ್ಳೋದ್ರಿಂದ ಏನಾಗುತ್ತೆ, ಇಲ್ಲಿ ಈ ಮಹಿಳೆ ಈ ಒಂದು ಸಂಬಳ, ಓಕೆ, ಸಂಬಳವನ್ನ ಪಡೆಯುವಂತ ಉದ್ಯೋಗಗಳಲ್ಲಿ ಅವರ ಪಾಲು ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಅಂದ್ರೆ ಸೊ ಎಕಾನಮಿಯಲ್ಲಿ ಮಹಿಳೆಯರ ಒಂದು ಪಾಲ್ಗೊಳ್ಳುವಿಕೆ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇನ್ನು ಕುಟುಂಬದ ಗಾತ್ರ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಜನಸಂಖ್ಯೆ ಈ ರೀತಿ ಕಡಿಮೆ ಆಗ್ತಾ ಇರೋದು ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗೋದ್ರಿಂದ. ಇನ್ನು ಇಲ್ಲಿ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಬರುತ್ತೆ. ಏನಿದು ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತಂದ್ರೆ ಕನ್ನಡದಲ್ಲಿ ನಾವು ಜನಸಂಖ್ಯಾ ಲಾಭಾಂಶ ಅಂತ ಕರಿತೀವಿ. ಏನಿದು ಜನಸಂಖ್ಯಾ ಲಾಭಾಂಶ ಅಂತಂದ್ರೆ, ಇಲ್ಲಿ ದುಡಿಯುವ ವರ್ಗದ ಜನಸಂಖ್ಯೆ, ಅಂದ್ರೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅಂದ್ರೆ ದುಡಿಯುವ ವರ್ಗದ ಜನಸಂಖ್ಯೆ. ಸೊ ಇದು ಡಿಪೆಂಡೆಂಟ್ ಏನು ಪಾಪ್ಯುಲೇಷನ್ ಗಿಂತ ಜಾಸ್ತಿ ಆಗಿದ್ರೆ, ಓಕೆ, ಸೊ ಇವಾಗ ನಾವು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅಂತಂದ್ರೆ ಸೊ ಸುಮಾರು 18 to 145 ಅಂತ ಅನ್ಕೋಣ, 50 ಅಂತ ಅನ್ಕೋಣ. ಓಕೆ, ಸೊ ಇವ್ರಿಗೆ ಏನ್ ಮಾಡ್ಲಿಕ್ಕೆ, ವರ್ಕ್ ಮಾಡ್ಲಿಕ್ಕೆ ಕೆಪಾಸಿಟಿ ಇರುತ್ತೆ. ಓಕೆ, ಸೊ ಇಲ್ಲಿ ಡಿಪೆಂಡೆಂಟ್ ಪಾಪ್ಯುಲೇಷನ್ ಅಂತಂದ್ರೆ ಯಾರು ಬರ್ತಾರೆ, ಇಲ್ಲಿ ಚಿಲ್ಡ್ರನ್ ಬರ್ತಾರೆ, ಸೊ ಡಿಸೇಬಲ್ಸ್ ಬರ್ತಾರೆ, ಹಾಗೆ ಸೊ ಈ ಓಲ್ಡ್ ಏಜ್ ಪಾಪ್ಯುಲೇಷನ್ ಬರುತ್ತೆ. ಓಕೆ, ಸೊ ಅಂದ್ರೆ ಸೊ ಇವ್ರಕ್ಕಿಂತ ಇಲ್ಲೇನಾಗಿರುತ್ತೆ, ಸೊ ಈ ದುಡಿಯುವ ವರ್ಗದ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿಯ ಒಂದು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇರುತ್ತೆ, ಅಂದ್ರೆ ಯಂಗ್ ಏಜ್ ಇರುವಂತ ಪಾಪ್ಯುಲೇಷನ್ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಬೇಕಂತಂದ್ರೆ, ಸೊ ಅವ್ರಿಗೆ ನಾವು ಉದ್ಯೋಗನ ಕೊಡಬೇಕು. ಓಕೆ, ಸೊ ಉದ್ಯೋಗವನ್ನ ನೀಡುವ ಮೂಲಕ ಆ ಒಂದು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಏನ್ ಮಾಡ್ಬೇಕು, ನಾವು ಸರಿಯಾಗಿ ಅವರನ್ನ ಬಳಸ್ಕೊಳ್ಬೇಕು. ಎಸ್, ನೆಕ್ಸ್ಟ್ ಇಲ್ಲಿ ಮೋರ್ಟಾಲಿಟಿ ಅಂತ ಬರುತ್ತೆ, ಅಂದ್ರೆ ಸಾವಿನ ದರ, ಮೋರ್ಟಾಲಿಟಿ ರೇಟ್. ಸೊ ಇಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಈ ಒಂದು ಸಾವಿನ ದರ ಇಳಿಕೆ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ, ಸೊ ಎಲ್ರಿಗೂ ಕೂಡ ಇವಾಗ ಆರೋಗ್ಯ ವ್ಯವಸ್ಥೆ ಸಿಗ್ತಾ ಇದೆ, ಹಾಗೆ ಸೋಷಿಯಲ್ ಒಂದು ಸೆಕ್ಯೂರಿಟಿ ಬೆನಿಫಿಟ್ ಸಿಗ್ತಾ ಇದೆ ಹಲವಾರು ಯೋಜನೆಗಳ ಮೂಲಕ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಜನನಿ ಸುರಕ್ಷಾ ಯೋಜನೆ ಆಗಿರ್ಬೋದು, ಹಾಗೆ ಇಲ್ಲಿ ಪೋಷಣ ಅಭಿಯಾನ ಅಂತ ಬರುತ್ತೆ. ಅಂತ ಒಂದು ಸ್ಕೀಮ್ಗಳ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಇವಾಗ ಜನರ ಒಂದು ಆರೋಗ್ಯವನ್ನ ಸುಧಾರಣೆ ಮಾಡ್ತಾ ಇದ್ದಾರೆ. ಇನ್ನು ಮೈಗ್ರೇಷನ್ಗೆ ಬಂದ್ರೆ, ಓಕೆ, ಸೊ 3 ಫ್ಯಾಕ್ಟರ್ಸ್ ಅಂತ ಹೇಳಿದ್ದೆ. ಸೊ ಇದರಲ್ಲಿ ಫರ್ಟಿಲಿಟಿ ನೋಡಿದೀವಿ, ಮೋರ್ಟಾಲಿಟಿ ನೋಡಿದೀವಿ, ಇನ್ನು ಕೊನೆಯದಾಗಿ ಮೈಗ್ರೇಷನ್. ಸೊ ಇಲ್ಲಿ ಈ ಒಂದು ಡೇಟಾ ಪ್ರಕಾರ ಏನಂತಂದ್ರೆ, ಸೊ ಈ ಮೈಗ್ರೇಷನ್ ಎದಕ್ಕೆ ಜನರು ವಲಸೆನ ಹೋಗ್ತಾರಂತಂದ್ರೆ, ಸೊ ಉತ್ತಮವಾದಂತ ಜೀವನದ ಒಂದು ಅವಕಾಶವನ್ನ ಆಧರಿಸಿ ಏನ್ ಮಾಡ್ತಾರೆ ಅಂತಂದ್ರೆ ವಲಸೆನ ಹೋಗ್ತಾರೆ. ಓಕೆ, ಸೊ ಇನ್ನೊಂದು ಕಾರಣ ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿರುವಂತ ಕಳಪೆ ಮೂಲ ಸೌಕರ್ಯ. ಓಕೆ, ಸೊ ಇಲ್ಲಿ ಸುಮಾರು 60 ಕೋಟಿ ಜನರು ಏನ್ ಮಾಡ್ತಾರಂತಂದ್ರೆ ಇಲ್ಲಿ ವಾರ್ಷಿಕವಾಗಿ
ಆಂತರಿಕ ವಲಸೆನ ಹೋಗ್ತಾರೆ. ಅಂದ್ರೆ ಸೊ ಇನ್ ಕೇಸ್ ಇಲ್ಲಿ ಸೊ ಇದು ಭಾರತದಲ್ಲಿ ಮಾತ್ರ. ಓಕೆ, ಸೊ ಭಾರತದಲ್ಲಿ ವಾರ್ಷಿಕವಾಗಿ 60 ಕೋಟಿ ಏನ್ ಮಾಡ್ತಾರೆ ಅಂತಂದ್ರೆ ಭಾರತದಲ್ಲಿ ಏನಾಗ್ತಾರೆ ಇಲ್ಲಿ ವಲಸೆನ ಹೋಗ್ತಾರೆ. ಇನ್ನು ವಿದೇಶಕ್ಕೆ ಎಷ್ಟು ಜನ ಹೋಗ್ತಾರೆ ಇಲ್ಲಿ 2 ಕೋಟಿ ಜನಸಂಖ್ಯೆ ಏನಾಗತ್ತೆ ವಲಸೆನ ಹೋಗ್ತಾರೆ. ನೆಕ್ಸ್ಟ್ ಇಯರ್ ದ ಕಂಟ್ರಿ ಎಸ್.ಡಿ ಜರ್ನಿ ಅಂತ ಕೊಟ್ಟಿದ್ದಾರೆ. ಏನಿದು SDG ಅಂತಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ. ಓಕೆ, ಸೊ 2015ರಲ್ಲಿ ಏನ್ ಮಾಡುತ್ತೆ ಯುನೈಟೆಡ್ ನೇಷನ್ ಅಂದ್ರೆ ವಿಶ್ವಸಂಸ್ಥೆ ಕೆಲವೊಂದಿಷ್ಟು ಟಾರ್ಗೆಟ್ಸ್ ಅನ್ನ ಹಾಕೊಳ್ಳುತ್ತೆ. ಸೊ ಸುಮಾರು 18 ಗುರಿಗಳನ್ನ ಹಾಕೊಳ್ಳುತ್ತೆ. ಸೊ ಈ 17 ಗುರಿಗಳನ್ನ ಸಾಧಿಸ್ಲಿಕ್ಕೆ ಇವರು 15 ವರ್ಷ ಟೈಮ್ ತಗೊಳ್ತಾರೆ. ಅಂತಂದ್ರೆ 2030 ಈ 2030ರ ವೇಳೆಗೆ ಈ 17 ಗುರಿಗಳನ್ನ ಸುಮಾರು UN ಸದಸ್ಯ ರಾಷ್ಟ್ರಗಳು 193 ಕಂಟ್ರೀಸ್ಗಳು ಏನ್ ಮಾಡುತ್ತೆ ಸೊ ಈ ಟಾರ್ಗೆಟ್ ಅನ್ನ ಸಾಧಿಸ್ಲಿಕ್ಕೆ ಗುರಿಯನ್ನ ಹಾಕಿಕೊಳ್ಳುತ್ತೆ. ಓಕೆ, ಸೊ ಇದರಲ್ಲಿ ನಮ್ಗೆ ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಏನಂತಂದ್ರೆ SDGಗಳು ಬರುತ್ತೆ. ಏನದು ಇಂಪಾರ್ಟೆಂಟ್ SDG ಅಂತಂದ್ರೆ ಇಲ್ಲಿ ನೋ ಪವರ್ಟಿ ಅಂದ್ರೆ ಸೊ ಬಡತನ ನಿರ್ಮೂಲನೆ, ಜೀರೋ ಹಂಗರ್ ಶೂನ್ಯ ಹಸಿವು, ಹಾಗೆ ಗುಡ್ ಹೆಲ್ತ್. ಓಕೆ, ಸೊ ಇವನಾಗಿದೆ ಅಂತಂದ್ರೆ ಈ ಒಂದು SDGಯ ಭಾಗವಾಗಿವೆ. ಸೊ ಇಲ್ಲಿ ಸೊ ಈ ಒಂದು ಗುರಿಗಳನ್ನ ಸಾಧಿಸುವಲ್ಲಿ ಭಾರತ ಎಷ್ಟೆಲ್ಲ ಒಂದು ಯಾವ ಒಂದು ಹಂತದಲ್ಲಿದೆ ಅಂತ ನೋಡೋಣ. ಸೊ ಏನ್ ಮಾಡಿದೆ ಇಲ್ಲಿ 17 ಗುರಿಗಳನ್ನ ಹಾಕೊಂಡಿದೆ. 2030 ಒಂದು ಸಾಧಿಸುವಂತ ಗುರಿ ಏನಿದೆ. ಸೊ ಇಲ್ಲಿ ಡೆವಲಪ್ಮೆಂಟ್ ಅಂತಂದ್ರೆ ನಾವು ಯಾವ್ದಕ್ಕೆ ಕರಿತೀವಿ ಅಂತಂದ್ರೆ ಇಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಹೇಳಿದ್ವಿ. ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಕರಿತೀವಿ ಕನ್ನಡದಲ್ಲಿ. ಸೊ ಇಲ್ಲಿ ಅಭಿವೃದ್ಧಿ ಅಂತಂದ್ರೆ ಸೊ ಇಲ್ಲಿ ಮೂಲ ಸೌಕರ್ಯ ಅಗತ್ಯತೆಗಳಿಗೆ ಬೇಕಾಗತ್ತೆ. ಏನಿದು ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಅಥವಾ ಬೇಸಿಕ್ ನೀಡ್ಸ್ ಅಂತಂದ್ರೆ ಸೊ ಎಲ್ರಿಗೂ ಕೂಡ ಆಹಾರ ಸಿಗಬೇಕು, ಹಾಗೆ ಎಲ್ರಿಗೂ ಕೂಡ ಆಶ್ರಯ ಸಿಗಬೇಕು ಅಂದ್ರೆ ಮನೆ ಸಿಗಬೇಕು, ಶೆಲ್ಟರ್ ಸಿಗಬೇಕು, ಹಾಗೆ ಎಲ್ರಿಗೂ ಕೂಡ ಆರೋಗ್ಯವನ್ನ ಕಲ್ಪಿಸುವಂತದ್ದು. ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಅಭಿವೃದ್ಧಿ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಯಾವೆಲ್ಲ ಈ ಒಂದು SDG ಗುರಿಗಳು ಇದಕ್ಕೆ ಪೂರಕವಾಗಿರುತ್ತೆ ಅಂದ್ರೆ ಇದನ್ನ ಸಾಧಿಸ್ಲಿಕ್ಕೆ ಸಹಾಯವಾಗತ್ತೆ ಅಂತಂದ್ರೆ ಇಲ್ಲಿ ನೋ ಪವರ್ಟಿ, ಜೀರೋ ಹಂಗರ್ ಅಂಡ್ ಗುಡ್ ಹೆಲ್ತ್. ಸೊ ಇವೇನಾಗತ್ತೆ ಸೊ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ನೆಕ್ಸ್ಟ್ ಇಲ್ಲಿ 1990 ಮತ್ತು 2019ರ ಅವಧಿಯಲ್ಲಿ ಸೊ ಬಡತನ ಪ್ರಮಾಣ ಎಷ್ಟು ಇಳಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಸುಮಾರು ಇಲ್ಲಿ 48% ಇದ್ದಿದ್ದು 10% ಬಂದಿದೆ ಇವಾಗ. ಅಂದ್ರೆ 30% ಏನಾಗಿದೆ ಇವಾಗ ಇಳಿಕೆ ಆಗಿದೆ ಬಡತನದ ರೇಖೆ, ಪವರ್ಟಿ ಲೈನ್ ಅನ್ನೋದು. ಸೊ ಇದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ 2006ರಲ್ಲಿ ಒಂದು ಯೋಜನೆಯನ್ನು ತರುತ್ತೆ. ಓಕೆ, ಮನ್ರೇಗಾ ಅಂತ ಹೇಳಿ. ಓಕೆ, ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಏನ್ ಮಾಡ್ಲಾಗತ್ತಂತಂದ್ರೆ ಸೊ ಇಲ್ಲಿ ಆ ದುಡಿಯುವ ವರ್ಗಕ್ಕೆ ಏನ್ ಮಾಡ್ಲಾಗತ್ತೆ ಇಲ್ಲಿ ಉದ್ಯೋಗ ಖಾತ್ರಿಯನ್ನ ನೀಡತ್ತೆ. ಓಕೆ, ಹಾಗೆ ಇಲ್ಲಿ ಜನನಿ ಸುರಕ್ಷಾ ಯೋಜನೆಯನ್ನ 2005ರಲ್ಲಿ ಜಾರಿಗೆ ತರಲಾಗತ್ತೆ. ಸೊ ಈ ಒಂದು ಸ್ಕೀಮ್ ಮೂಲಕ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಗರ್ಭಿಣಿಯರಿಗೆ ಅಥವಾ ಪ್ರೆಗ್ನೆಂಟ್ ವುಮನ್ಗೆ ಸೊ ಇಲ್ಲಿ ಅವರಿಗೆ ಹಣಕಾಸನ್ನು ನೀಡಲಾಗತ್ತೆ. ಸೊ ನೆಕ್ಸ್ಟ್ ಇದೇ ಅವಧಿಯಲ್ಲಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಬರುತ್ತೆ. ಅಂದ್ರೆ ಹಸಿರು ಕ್ರಾಂತಿ. ಹಸಿರು ಕ್ರಾಂತಿಯಿಂದ ಏನೆಲ್ಲ ಒಂದು ಪರಿಣಾಮ ಆಗತ್ತೆ ಇಲ್ಲಿ ಹಸಿವು. ಓಕೆ, ಹಸಿವಿನ ಪ್ರಮಾಣ ಇಳಿಕೆ ಆಗತ್ತೆ, ಹಾಗೆ ಆಹಾರದ ಉತ್ಪಾದನೆಯಲ್ಲಿ ಭಾರತ ಏನಾಗುತ್ತೆ ಸೆಲ್ಫ್ ಸಫಿಶಿಯಂಟ್ ಆಗತ್ತೆ, ಅಂದ್ರೆ ಸ್ವಾವಲಂಬನೆ ಆಗತ್ತೆ, ಸ್ವಾವಲಂಬಿ ಆಗತ್ತೆ. ಸೊ ಹಸಿವು ನಿವಾರಣೆ. ಸೊ ಈ ಅವಧಿಯಲ್ಲಿ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಹಸಿವು ನಿವಾರಣೆ ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ಡೌನ್ ಏರೋ ಮಾರ್ಕ್ ಅಂತಂದ್ರೆ ಕಡಿಮೆ ಆಗತ್ತೆ ಅಂತ. ಓಕೆ, ಸೊ ಇಲ್ಲಿ 2001ರಲ್ಲಿ ಹಸಿವಿನ ಪ್ರಮಾಣ ಎಷ್ಟಿತ್ತಂತಂದ್ರೆ 18.3% ಇತ್ತು. ಅದೇ 2021ರಲ್ಲಿ ಹಸಿವಿನ ಪ್ರಮಾಣ ಎಷ್ಟು ಇಳಿಕೆ ಆಗಿದೆ 16.6ಗೆ ಬಂದಿದೆ. ಓಕೆ, ಎಸ್. ಸೊ ಇಷ್ಟೆಲ್ಲ ಸಾಧನೆಯನ್ನು ಭಾರತ ಮಾಡ್ತಾ ಇದ್ರು ಕೂಡ ಸೊ ಇಲ್ಲಿ ಅಪೌಷ್ಟಿಕತೆ ಅಂತ ಬಂದಾಗ ಓಕೆ ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅಪೌಷ್ಟಿಕತೆಯ ಒಂದು ಟೇಬಲ್ ಅಲ್ಲಿ ನೋಡೋದಾದ್ರೆ ಭಾರತಕ್ಕೆ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ ಭಾರತ 3ನೇ ಸ್ಥಾನದಲ್ಲಿದೆ. ಅಂದ್ರೆ ಭಾರತ ಏನಿದೆ ಅಂತಂದ್ರೆ ಈ ಒಂದು ಅಪೌಷ್ಟಿಕತೆಯಲ್ಲಿ ತುಂಬಾ ಕಳಪೆ ಒಂದು ಸಾಧನೆಯನ್ನ ಮಾಡಿದೆ ಅಂತ ಹೇಳ್ಬೋದು. ಎಸ್. ನೆಕ್ಸ್ಟ್ ಹಾಗೆ 2001 ಸೊ ಈ ಒಂದು ಮಾಲ್ ನ್ಯೂಟ್ರಿಷನ್ ಅಂತ ಬಂದಾಗ ಸೊ ನಮ್ಗೆ 2018ರಲ್ಲಿ ಪೋಷಣ್ ಅಭಿಯಾನ ಅಂತ ಬರುತ್ತೆ. ಸೊ ಇದೇನಂತಂದ್ರೆ ಸೊ ಇದು ಎಲ್ರಿಗೂ ಕೂಡ ಓಕೆ ಸೊ ಇಲ್ಲಿ ಪೋಷಕಾಂಶ ಒಂದು ಆಹಾರವನ್ನ ದೊರಕುವಂತ ಒಂದು ಉದ್ದೇಶವನ್ನ ಈ ಒಂದು ಅಭಿಯಾನ ಹೊಂದಿರುತ್ತೆ. ಹಾಗೆ ಇಲ್ಲಿ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಅಂತ ಬರುತ್ತೆ. ಏನಿದು ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಅಂತಂದ್ರೆ ಸೊ ತಾಯಿಯ ಮರಣ ದರ. ಓಕೆ,
ಸೊ ಅಂದ್ರೆ ಇದು 2000 ಇಸ್ವಿಯಲ್ಲಿ 384.4 ಇದ್ದಿದ್ದು, ಸೊ 2020 ಬೆಳೆಗೆ ಸೊ 102 ಇದೆ. ಅಂದ್ರೆ ಸೊ ವಾರ್ಷಿಕವಾಗಿ ಸೊ ಏನಾಗ್ತಾ ಇತ್ತು ಅಂತಂದ್ರೆ 2000 ಈ ಒಂದು ಗರ್ಭಿಣಿಯರು ತಾಯಂದ್ರ ಪ್ರಮಾಣ ಅಂದ್ರೆ ಸಾವಿನ ಪ್ರಮಾಣ ಎಷ್ಟಾಗಿತ್ತು ಇಲ್ಲಿ 384 ಆಗಿತ್ತು. ಅದೇ 2020 ಇವರ ಒಂದು ಸಾವಿನ ದರ ಎಷ್ಟಾಗಿದೆ, ಇಳಿಕೆ ಆಗಿದೆ ಅಂತ 102 ಇದೆ. ಹಾಗೆ ಸೊ ಇನ್ಫಂಟ್ ಮೋರ್ಟಾಲಿಟಿ ರೇಟ್ ಅಂತ ಬರುತ್ತೆ, ಅಂದ್ರೆ ಶಿಶು ಮರಣ ದರ. ಅಂದ್ರೆ ಶಿಶು ಮರಣ ಅಂತಂದ್ರೆ ಹುಟ್ಟುವ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಒಂದು 5 ವರ್ಷದ ಒಳಗಿನ ಮಕ್ಕಳ ಒಂದು ಸಾವಿನ ದರ. ಸೊ ಇಲ್ಲಿ ಪ್ರತಿ ಒಂದು 1000 ಮಕ್ಕಳಲ್ಲಿ ಸೊ 2000 ಎಷ್ಟು ಜನ ಮಕ್ಕಳು ಡೆತ್ ಆಗ್ತಾ ಇದ್ರು, ಇಲ್ಲಿ ಅರೌಂಡ್ 67 ಡೆತ್ ಆಗ್ತಾ ಇದ್ರು. ಅದೇ 2021 ಅವಧಿಗೆ ನೋಡಿದ್ರೆ ಸೊ ಇಲ್ಲಿ ಪ್ರತಿ 1000 ಜನಸಂಖ್ಯೆಗೆ ಅಂದ್ರೆ 1000 ಮಕ್ಕಳಲ್ಲಿ ಕೇವಲ 25 ಮಕ್ಕಳ ಸಾವಾಗ್ತಾ ಇದೆ. ಎಸ್, ಸೊ ಹೀಗೆ ಸೊ ಇನ್ಇಕ್ವಾಲಿಟಿ ಬಗ್ಗೆ ಕೊಟ್ಟಿದ್ದಾರೆ, ಯಾವ ರೀತಿ ಈ ಒಂದು ಜನಸಂಖ್ಯೆ ಏರುಗತಿಯಲ್ಲಿದ್ದಾಗ ಯಾವ ರೀತಿ ಅಸಮಾನತೆ ಉಂಟಾಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಾಪ್ 10% ಇಂಡಿಯಾ ಪಾಪ್ಯುಲೇಷನ್ ಅಂದ್ರೆ ಸೊ ಅಗ್ರ ಒಂದು 10 ಭಾರತೀಯರಲ್ಲಿ ಏನಾಗಿದೆ ಅಂತಂದ್ರೆ ದೇಶದ ಒಂದು ಸುಮಾರು 77% ಆಸ್ತಿ ಅವರ ಬಳಿ ಇದೆ. ಕೇವಲ 10% ಜನರ ಬಳಿ ದೇಶದ 77% ಏನಿದೆ ಆದಾಯವಿದೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಇದು ಸಂಪತ್ತಿನ ಒಂದು ಅಸಮಾನತೆಯನ್ನ ತೋರಿಸುತ್ತೆ. ಹಾಗೆ ಕೇವಲ 1% ಜನರ ಬಳಿ ದೇಶದ 40% ಏನಿದೆ ವೆಲ್ತ್ ಅನ್ನೋದಿದೆ. ಸೊ ಇಲ್ಲಿ ಈ ಒಂದು ಅವಧಿಯಲ್ಲಿ ಅಂತಂದ್ರೆ ಈ 1989ರಿಂದ ಸೊ ಅಂದ್ರೆ 27 ವರ್ಷದ ಅವಧಿ ಅಂತಂದ್ರೆ 2024 ಸೊ ಭಾರತದಲ್ಲಿ ಯಾವೆಲ್ಲ ರೀತಿಯ ಒಂದು ಚೇಂಜಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಪಾಪ್ಯುಲೇಷನ್ ನೋಡಿದ್ರೆ, ಸೊ ಈ ಒಂದು ಅವಧಿಯಲ್ಲಿ 1989 ಭಾರತದ ಜನಸಂಖ್ಯೆ ಎಷ್ಟಿತ್ತು ಅಂತಂದ್ರೆ 100 ಕೋಟಿ ಇತ್ತು. ಓಕೆ, ಸೊ ಈ ಒಂದು 27 ವರ್ಷ ಆದ ನಂತರ ಎಷ್ಟಾಗಿದೆ ಭಾರತದ ಜನಸಂಖ್ಯೆ 144 ಕೋಟಿ ಆಗಿದೆ. ಅಂದ್ರೆ ಸುಮಾರು 27 ವರ್ಷಗಳಲ್ಲಿ ಭಾರತ ಜನಸಂಖ್ಯೆ 40% ಏರಿಕೆ ಆಗಿದೆ. ಎಸ್, ಸೊ ಹಿಯರ್ ಅಂದ್ರೆ ಇಲ್ಲಿ ಬೆಳವಣಿಗೆ ದರ ಎಷ್ಟಿದೆ ಅಂತಂದ್ರೆ ಸೊ ಪ್ರತಿ ವರ್ಷ 2% ಏರಿಕೆ ಆಗ್ತಾ ಇದಿರೋದು ಇವಾಗ ಕೇವಲ 1% ನಷ್ಟು ಇಳಿಕೆ ಆಗಿದೆ. ಹಾಗೆ ಇನ್ನು TFR ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟು ಇಳಿಕೆ ಆಗಿದೆ, 3.4 to 2ಗೆ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಇವಾಗ ತಲಾ ಆದಾಯ GDP ಅಂತ ಬಂದ್ರೆ ಓಕೆ, ಸೊ ಇವಾಗ ಎಷ್ಟು ಏರಿಕೆ ಆಗಿದೆ, $400 ಇರೋದು ಇವಾಗ $2,400 ನಷ್ಟು ಏನಾಗಿದೆ ಅವರ ಒಂದು ತಲಾ ಆದಾಯ ಏರಿಕೆ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ತಲಾ ಆದಾಯ ಈ ಒಂದು ಅವಧಿಯಲ್ಲಿ ಎಷ್ಟು 6% ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಹಾಗೆ ಇನ್ನು ಲೈಫ್ ಎಕ್ಸ್ಪೆಕ್ಟೆನ್ಸಿನ ನೋಡೋದಾದ್ರೆ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಜೀವಿತಾವಧಿ. ಸೊ ಈ ಒಂದು ಅವಧಿಯಲ್ಲಿ ಸೊ 61 ವರ್ಷಕ್ಕೆ ಬದುಕುವಂತ ಮನುಷ್ಯ ಸೊ ಇಲ್ಲಿ ಏನಾಗ್ತಾ ಇದೆ 70 ವರ್ಷಕ್ಕೆ ಬದುಕುವಂತ ಒಂದು ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಓಕೆ, ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಜೀವಿತಾವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ. ನೆಕ್ಸ್ಟ್ ಇಯರ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಬರುತ್ತೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಅಂದ್ರೆ ಬಹು ಆಯಾಮದ ಬಡತನ. ಓಕೆ, ಸೊ ಇಲ್ಲಿ ಈ ಒಂದು 27 ವರ್ಷಗಳ ಅವಧಿಯಲ್ಲಿ 43% ಇರುವಂತಹ ಒಂದು ಬಹು ಆಯಾಮದ ಬಡತನ ಸೊ ಸದ್ಯಕ್ಕೆ ಇವಾಗ ಎಷ್ಟಿದೆ, ಕೇವಲ 11% ಮಾತ್ರ ಇದೆ. ಅಂಡ್ ನೆಕ್ಸ್ಟ್ ಸೊ ಇಲ್ಲಿ ಈ 144 ಅಲ್ಲಿ ಅಂದ್ರೆ ಕ್ರೋರ್ ಅಲ್ಲಿ 40 11% ಅಂತಂದ್ರೆ 16 crore. ಸೊ ಕೇವಲ ಇಲ್ಲಿ 16 ಕೋಟಿ ಜನಸಂಖ್ಯೆ ಏನಿದೆ ಬಹು ಆಯಾಮದ ಬಡತನದಲ್ಲಿ ಬರ್ತಾರೆ. ಹಾಗೆ ಸೊ ಈ ಒಂದು 16 ಕೋಟಿಯಲ್ಲಿ ನೀವು ನೋಡೋದಾದ್ರೆ ಸೊ ಈ 16 ಕೋಟಿ ಒಂದು ಬಹು ಆಯಾಮದ ಬಡತರು ದೇಶದ ತುಂಬೆಲ್ಲ ಇಲ್ಲ. ಓಕೆ, ಕೇವಲ ಇವರು 4 ರಾಜ್ಯಗಳಿಗೆ ಮಾತ್ರ ಏನಾಗಿದ್ದಾರೆ ಸೊ ಈ ಒಂದು ಬಡವರ ಸಂಖ್ಯೆ ಜಾಸ್ತಿ ಕಂಡು ಬರುತ್ತೆ. ಹಾಗಿದ್ರೆ ಯಾವ 4 ರಾಜ್ಯಗಳಂತಂದ್ರೆ ಇಲ್ಲಿ UP ಅಂದ್ರೆ ಉತ್ತರ ಪ್ರದೇಶದಲ್ಲಿ ಸುಮಾರು ಈ ಒಂದು ರಾಜ್ಯದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಟೋಟಲ್ 23.6 crore ಇದೆ, ಕೋಟಿ ಇದೆ. ಸೊ ಅದರಲ್ಲಿ ಒಟ್ಟಾರೆ ಈ ಒಂದು ಬಹು ಆಯಾಮದ ಬಡವರು ಎಷ್ಟಿದ್ದಾರೆ ಇಲ್ಲಿ 5.4 crore ಇದ್ದಾರೆ. ಹಾಗೆ ಬಿಹಾರದಲ್ಲಿ ಬಂದ್ರೆ 4.2 crore ಇದ್ದಾರೆ, ಜಾರ್ಖಂಡ್ ನಲ್ಲಿ 1.1, ಹಾಗೆ ಮಧ್ಯಪ್ರದೇಶದಲ್ಲಿ 2.2 crore ಏನಿದ್ದಾರೆ. ಸೊ ಇಲ್ಲಿ ಬಹು ಆಯಾಮದ ಬಡವರಿದ್ದಾರೆ. ಹಾಗೆ ಇಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ನೋಡೋದಾದ್ರೆ ಓಕೆ, ಸೊ ವರ್ಲ್ಡ್ ಪಾಪ್ಯುಲೇಷನ್
2030 ವೇಳೆಗೆ ಸೊ 8.5 ಒಂದು ಬಿಲಿಯನ್ ಅಷ್ಟು ಓಕೆ ಸೊ ದಾಟ್ಲಿದೆ ಅಂತ ಸೊ ಈ ಒಂದು ವರದಿ ಹೇಳ್ತಾ ಇದೆ. ಹಾಗೆ ಇನ್ನು ನಗರೀಕರಣಕ್ಕೆ ಬಂದ್ರೆ, ನಗರದ ಜನಸಂಖ್ಯೆಗೆ ಬಂದ್ರೆ, ಸೊ ಹಿಯರ್ 2030 ವೇಳೆಗೆ ಸೊ ಇಲ್ಲಿ ಒಟ್ಟಾರೆ 2/3 ಪಾಪ್ಯುಲೇಷನ್ ಎಲ್ಲಿರುತ್ತೆ ಅಂತಂದ್ರೆ ನಗರದಲ್ಲಿ ಇರುತ್ತೆ ಅಂತ ಹೇಳಿದಾರೆ. ಅಂದ್ರೆ ಸೊ ಇಲ್ಲಿ ಜನಸಂಖ್ಯೆ ನಗರಗಳಲ್ಲಿ ಜಾಸ್ತಿ ಆಗತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಈಚ್ ಡೇ ಗ್ಲೋಬಲಿ ಓಕೆ ಜಾಗತಿಕವಾಗಿ ಪ್ರತಿದಿನ ಇಲ್ಲಿ ಸೊ ಒಂದು ಪ್ರೆಗ್ನೆನ್ಸಿ ಅಥವಾ ಡ್ಯೂರಿಂಗ್ ಬರ್ತ್ ಅಂದ್ರೆ ಒಂದು ಗರ್ಭಿಣಿ ಮಹಿಳೆಯರು ಅಥವಾ ಮಕ್ಕಳಿಗೆ ಜನ್ಮ ನೀಡುವಂತಹ ಒಂದು ಸಂದರ್ಭದಲ್ಲಿ ಮಹಿಳೆಯರ ಸಾವಿರ ಎಷ್ಟಾಗ್ತಾ ಇದೆ ಅಂದ್ರೆ ಪ್ರತಿದಿನಕ್ಕೆ 800 ಮಹಿಳೆಯರು ಸೊ ಇಲ್ಲಿ ಸಾವನ್ನಪ್ತಾ ಇದ್ದಾರೆ. ಹಾಗೆ 600 ಅರ್ಬನ್ ಸೆಂಟರ್ಗಳಲ್ಲಿ ಸೊ ಇದರ ಒಂದು ಕೊಡುಗೆ ಅಂತಂದ್ರೆ ಸೊ GDPಗೆ ಸುಮಾರು 60% GDPಗೆ ಸೊ ಈ 600 ನಗರಗಳು ಏನ್ ಮಾಡುತ್ತೆ ಕೊಡುಗೆಯನ್ನ ನೀಡುತ್ತೆ. ಹಾಗೆ ಇನ್ನು ಭಾರತಕ್ಕೆ ಬಂದ್ರೆ ಇಲ್ಲಿ ಟಾಪ್ 50 ಸಿಟಿಗಳಲ್ಲಿ ಓಕೆ ಟಾಪ್ 50 ಸಿಟಿಗಳಲ್ಲಿ ಭಾರತದ ಯಾವುದೇ ನಗರವು ಸ್ಥಾನವನ್ನ ಪಡೆದಿಲ್ಲ. ಸೊ ಅದರಲ್ಲಿ ಕೇವಲ ಡೆಲ್ಲಿ ಬರುತ್ತೆ. ಸೊ ಇಲ್ಲಿ ಡೆಲ್ಲಿ ಅಂತ ಬಂದ್ರೆ ಕೇವಲ ಅದು ಒಂದು 1000 ಸಿಟಿಗಳಲ್ಲಿ 350ನೇ ರ್ಯಾಂಕ್ ನ ಹೊಂದಿದೆ. Now let us see the next article. Apple alerts. So here Apple means Apple smartphone. Apple alerts users of being targeted by Pegasus like spyware. ಓಕೆ, ಸೊ ಇಲ್ಲಿ ಸ್ಪೈವೇರ್ ಅನ್ನೋದಂತಂದ್ರೆ ಪೆಗಾಸಸ್ ಅನ್ನೋದಂತೂ ಕುತಂತ್ರಾಂಶ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಅದೇನಂತಂದ್ರೆ ಒಂಥರ ಅದು ಮಾಲ್ವೇರ್ ಇದ್ದ ಹಾಗೆ. ಓಕೆ, ಸೊ ಅದು ಏನಂತಂದ್ರೆ ತಿಳ್ಕೊಳ್ಳೋಣ ಇವಾಗ. ಸೊ ಹಿಯರ್ ಸೊ ಅಂದ್ರೆ ಈ ಒಂದು ಆಪಲ್ ಸ್ಮಾರ್ಟ್ ಫೋನ್ ನ ಯೂಸ್ ಮಾಡುವರ ಏನ್ ಮಾಡಿದೆ ಅಂತಂದ್ರೆ ಒಂದು ಅಲರ್ಟ್ ಮೆಸೇಜ್ ಬಂದಿದೆ. ಓಕೆ, ಸೊ ಏನಂತಂದ್ರೆ ಸೊ ನಿಮ್ಮ ಮೇಲೆ ಒಂದು ಸ್ಪೈಗಸ್ ಏನದು ಸ್ಪೈವೇರ್ ಓಕೆ ಪೆಗಾಸಸ್ ಅನ್ನುವಂತ ಸ್ಪೈವೇರ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇದೆ ಅಂತ. ಓಕೆ, ಸೊ ಈ ಹಿನ್ನೆಲೆ ನಾವು ಈ ಒಂದು ಸ್ಪೈವೇರ್ ಅಥವಾ ಪೆಗಾಸಸ್ ಅಂತಂದ್ರೆ ಏನಂತ ತಿಳ್ಕೋಣ. ಸ್ಪೈವೇರ್ allows attackers to shift through personal devices of targets, allowing them to view messages, photos, and tap into microphone and camera feeds in real time. ಸೊ ಅಂದ್ರೆ ಇದು ಒಂಥರ ವೈರಸ್ ಇದ್ದ ಹಾಗೆ. ಓಕೆ, ಸೊ ಈ ಸ್ಪೈವೇರ್ ಅನ್ನೋದಂತೂ ವೈರಸ್ ಇರುತ್ತೆ. ಸೊ ಇದನ್ನೇನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಡಿವೈಸ್ ನಲ್ಲಿ ಬಿಡ್ತಾರೆ. ಸೊ ಇನ್ ಕೇಸ್ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ಸೊ ಒಂದು ಇದ್ರ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಸೊ ನಿಮ್ಮ ಮೊಬೈಲ್ ಆಕ್ಟಿವಿಟಿ ಮೇಲೆ ಅವ್ರು ಏನ್ ಮಾಡ್ತಾರೆ ನಿಯಂತ್ರಣವನ್ನು ತೆಗೆದುಕೊಳ್ತಾರೆ. ಸೊ ಇನ್ ಕೇಸ್ ಅವರು ಒಂದು ಮೆಸೇಜ್ ಮಾಡಿರೋದಾಗಿರ್ಬೋದು ಅಥವಾ ನಿಮ್ಮ ಫೋಟೋಗಳ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಅವ್ರು ಏನ್ ಮಾಡ್ತಾರೆ ರೆಗ್ಯುಲೇಷನ್ ಅಥವಾ ಅವುಗಳನ್ನ ಮಾನಿಟರ್ ಅನ್ನ ಮಾಡ್ತಾರೆ. ಸೊ ಇದಕ್ಕೆ ಏನಂತ ಕರಿತೀವಿ ಸ್ಪೈವೇರ್. ಓಕೆ, ಸೊ ಸ್ಪೈವೇರ್ ನಿಮ್ಮ ಡಿವೈಸ್ ನಲ್ಲಿ ಒಂದ್ಸಲ ಅದು ಇನ್ಸ್ಟಾಲ್ ಆದ್ರೆ ಸೊ ಈ ರೀತಿ ಒಂದು ಎಫೆಕ್ಟ್ ಗಳಾಗತ್ತೆ. ನೆಕ್ಸ್ಟ್ ಪೆಗಾಸಸ್ ಅಂತ ಬರುತ್ತೆ. ಏನಿದೆ ಪೆಗಾಸಸ್ ಅಂದ್ರೆ a suite of snooping tools developed by the Israeli NSO group. Technology is only sold to governments. ಸೊ ಇದು ಪೆಗಾಸಸ್ ಅಂತಂದ್ರೆ ಸೊ ಇದನ್ನ ಯಾರು ಉತ್ಪಾದನೆ ಮಾಡ್ತಾರೆ ಇಲ್ಲಿ ಇಸ್ರೇಲಿ ಮೂಲದ ಒಂದು ಗ್ರೂಪ್ NSO ಗ್ರೂಪ್ ಏನ್ ಮಾಡುತ್ತೆ ಅದನ್ನ ತಯಾರನ್ನ ಮಾಡತ್ತ. ಓಕೆ, ಸೊ ಇಂತಹ ಒಂದು ಪೆಗಾಸಸ್ ಅನ್ನ ಏನ್ ಮಾಡತ್ತೆ ಅಂತಂದ್ರೆ ಈ ಇಸ್ರೇಲಿ ಒಂದು NSO ಗ್ರೂಪ್ ಸರ್ಕಾರಗಳಿಗೆ ಮಾತ್ರ ಅದನ್ನ ಏನ್ ಮಾಡುತ್ತೆ ನೀಡುತ್ತೆ ಆ ಒಂದು ತಂತ್ರಜ್ಞಾನವನ್ನ. ಓಕೆ, ಸೊ ಅಂದ್ರೆ ಸೊ ಇಲ್ಲಿ ಸರ್ಕಾರವನ್ನೇ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಪೆಗಾಸಸ್ ಗಳನ್ನ ಬಳಸಿಕೊಂಡು ಸೊ ಯಾರನ್ನ ಟಾರ್ಗೆಟ್ ಮಾಡ್ಬೇಕು ಅಲ್ವಾ ಆ ವ್ಯಕ್ತಿಗಳಲ್ಲಿ ಈ ಒಂದು ವೈರಸ್ ಅಥವಾ ಸ್ಪೈವೇರ್ ಅನ್ನ ಸೊ ಕಳಿಸಿ ಅವ್ರನ್ನ ಏನ್ ಮಾಡ್ತಾ ಇದಾರೆ ಇಲ್ಲಿ ಅವರ ಮೇಲೆ ಒಂದು ಕಣ್ಗಾವಲನ್ನ ಇಡ್ತಾ ಇದ್ದಾರೆ ಅಂತ. ಎಸ್, ನೆಕ್ಸ್ಟ್ now let us see the next article. ಸಾರಸ್ ಕ್ರೇನ್ ಪಾಪ್ಯುಲೇಷನ್. ಸೊ ಹಿಯರ್ ಸಾರಸ್ ಅನ್ನೋದಂಥದ್ದು ಒಂದು ರೀತಿಯ ಪಕ್ಷಿ, ಅದು ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಸೊ ಈ ರೀತಿಯ ಒಂದು ಪಕ್ಷಿ ಸಾರಸ್ ಕ್ರೇನ್ ಪಾಪ್ಯುಲೇಷನ್ ರೈಸಸ್ ಇನ್ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಉತ್ತರ ಪ್ರದೇಶದ ಯಾವ ಒಂದು ಭಾಗದಲ್ಲಿ ಸೊ ಇವುಗಳ ಸಂಖ್ಯೆ ಕಂಡು ಬರುತ್ತೆ ಅನ್ನೋದು ನಮಗೆ ಪ್ರಿಲಿಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ಉತ್ತರ ಪ್ರದೇಶದ ಎತಾವಾ ಫಾರೆಸ್ಟ್ ಡಿವಿಷನ್ ಅಲ್ಲಿ ಸೊ ಇವುಗಳ ಸಂಖ್ಯೆ ಏನಾಗಿದೆ ಇವಾಗ ಸದ್ಯಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಂಡಿಯಾ ವೈಸ್ ನೀವು ನೋಡಿದ್ರೆ ಥ್ರೂಔಟ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೊ ಈ ಒಂದು ಕ್ರೇನ್ ಸಾರಸ್ ಅನ್ನೋದು ಎಲ್ಲಿ ಕಾಣ ಬರುತ್ತೆ ಅಂತಂದ್ರೆ ಈ ಒಂದು ಉತ್ತರ ಪ್ರದೇಶದ ಅಥವಾ
ಫಾರೆಸ್ಟ್ ಡಿವಿಷನ್ ಅಲ್ಲಿ ಕಂಡು ಬರುತ್ತೆ. ಸೊ ಇದು ನಮಗೆ ಪ್ರೆಸೆಂಟ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಈ ದಿನದ ಒಂದು ದಿ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ಸೊ ಎಲ್ರಿಗೂ ನಮಸ್ಕಾರ.